ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಪೌಂಡ್ ಶೋಸ್ ಆಪ್ಟಿಕಲ್ ಐಸೋಮರಿಸಮ್? ನಾನು ಏನೂ ಹೇಳಲ್ಲಪ್ಪ, ಒಂದು ನಿಮಿಷ ಎಲ್ಲ ನೋಡಿ ನೀವೇ ಹೇಳಿಬಿಡಿ. ನಾವೊಂದು ಹಿಂಟ್ ಕೊಟ್ಟಿದ್ದೆ ಆಗ, ಆಪ್ಟಿಕಲ್ ಐಸೋಮರಿಸಮ್. ನಾನು 3ನೇ ಸಲ ಹೇಳ್ತಾ ಇರೋದು, ಆಪ್ಟಿಕಲ್ ಐಸೋಮರಿಸಮ್ ಇರಬೇಕಿದ್ರೆ ಬೈಡೆಂಟೇಟ್ ಲಿಗ್ಯಾಂಡ್ ಇರಬೇಕು. ವೆರಿ ಸಿಂಪಲ್, ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ವೆರಿ ಸಿಂಪಲ್ ಟ್ರಿಕ್ಕು. ಯಾವುದು ಇಲ್ಲಿ ಬೈಡೆಂಟೇಟ್ ಲಿಗ್ಯಾಂಡ್ ಇರೋದು? ಸಿ ಅಲ್ಲಿ, ಕರೆಕ್ಟಾ? ನೋಡಿ, ತುಂಬ ಈಸಿ, ಬರ್ಕೊಳ್ಳಿ ಅದು ಹಿಂಟು. ಓಕೆ, ಆಕ್ಸಲೇಟೋ ಅಲ್ಲ, C2O4, C2O4 2- ಅದು ಆಕ್ಸಲೇಟೋ, C2O4 2- ಮೇಲೆ ಚಾರ್ಜು. ಓಕೆ, ಆಕ್ಸಲೇಟೋ ಇಸ್ ಎ ಬೈಡೆಂಟೇಟ್ ಲಿಗ್ಯಾಂಡ್. ಬೈಡೆಂಟೇಟ್ ಲಿಗ್ಯಾಂಡ್ ಇದ್ರೆ ಇಟ್ ಶೋಸ್ ಆಪ್ಟಿಕಲ್ ಐಸೋಮರ್. ಬೇರೆ ಎಲ್ಲದರಲ್ಲೂ ನೋಡಿ ಮೊನೋಡೆಂಟೇಟ್, ಅಮೈನೋ, ಕ್ಲೋರಿಡೋ, ಸೈನಿಡೋ ಎಲ್ಲ ಮೊನೋಡೆಂಟೇಟ್. ಓಕೆ, ಹಾಗಾದ್ರೆ ಬರೀರಿ, ವೆರಿ ಸಿಂಪಲ್ ಟ್ರಿಕ್ಸು. ಓಕೆ, ಆಯ್ತಾ? ಸಿ ಆಪ್ಟಿಕಲ್ ಅಂತ ಗೊತ್ತಾಯ್ತಲ್ವ? ಡೆಕ್ಸ್ಟ್ರೋ ಮತ್ತು ಲೆವೋ, 2 ಫಾರ್ಮ್ ತೋರಿಸುತ್ತೆ. ಓಕೆ, ಸರಿನಾ? ನೆಕ್ಸ್ಟ್ 14 ಹೋಗ್ತೀನಿ. ವಿಚ್ ಆಫ್ ದಿ ಫಾಲೋವಿಂಗ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಲಿಂಕೇಜ್ ಐಸೋಮೆರಿಸಮ್? ನಾನು ಆಗಲೇ ಹೇಳಿದ್ದೀನಿ, ಲಿಂಕೇಜ್ ಐಸೋಮೆರಿಸಮ್ ಇರಬೇಕಿದ್ರೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕು. ಏನಿರಬೇಕು? ಆಂಬಿಡೆಂಟೇಟ್. ಯಾವ್ದು ಹಾಗಾದ್ರೆ? ಯಾವುದು ಆಂಬಿಡೆಂಟೇಟ್? ಯಾವುದೊಂದು ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಏನು? ಒಂದೇ ಲಿಗ್ಯಾಂಡು 2 ಡೋನರ್ ಆಟಮ್ ಇರುತ್ತೆ. ಎಟ್ ಎ ಟೈಮ್ 2 ಡೊನೇಟ್ ಮಾಡಲ್ಲ. ಯಾವುದಾದ್ರೂ ಒಂದು, ಯಾವುದು ಆಂಬಿಡೆಂಟೇಟ್ ಕೊಟ್ಟಿರೋದ್ರಲ್ಲಿ? ವೆರಿ ಬಿ ಇಸ್ ಕರೆಕ್ಟ್. ಯಾಕೆ ಆಂಬಿಡೆಂಟೇಟು? ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್. ಇದು ಒಂಚೂರು ಹೇಳಿಬಿಡ್ತೀನಿ ಇದ್ರ ಬಗ್ಗೆ. ನೋಡಿ ಇಲ್ಲಿ ಇದನ್ನು ಈ ಥರ ಬರೀತಾರೆ, NO2- ON, 2 ಒಂದೇ. ಡೋನರ್ ಆಟಮ್ ನೈಟ್ರೋಜನ್ ಆದರೆ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಡೋನರ್ ಆಟಮ್ ಆಕ್ಸಿಜನ್. ಯಾವುದಿರುತ್ತೆ? ಡೋನರ್ ಆಟಮ್ ನೈಟ್ರೋಜನ್ ಅಥವಾ ಆಕ್ಸಿಜನ್. ಆಯಿತಾ? ಇದನ್ನು 2 ರೀತಿ ಬರೀತಾರೆ. ಇಲ್ಲೇ ಹೇಳಿಬಿಡ್ತೀನಿ ನಾನು. ಈ ಲಿಗ್ಯಾಂಡಿಗೆ ಹೆಸರೇನು ಹೇಳ್ತೀರಾ ನನಗೆ? ಇದಕ್ಕೆ ನೈಟ್ರೀಟೋ ಅಂತ ಹೇಳ್ತಾರೆ. ನೈಟ್ರೀಟೋ ಏನು? ನೈಟ್ರೀಟೋ. ಡೋನರ್ ಆಟಮ್ ನೈಟ್ರೋಜನ್ ಆದರೆ N ಅಂತ ಬರೀತೀರಿ. ಓಕೆ, ಡೋನರ್ ಆಟಮ್ ಆಕ್ಸಿಜನ್ ಆದರೆ ಈ ಥರ ಬರೀತೀವಿ, ನೈಟ್ರೀಟೋ -O ಅಷ್ಟೇ. ಓಕೆ, ಇಲ್ಲಿ ಡೋನರ್ ಆಟಮ್ ಅಂದರೆ ಅದು ಎಲೆಕ್ಟ್ರಾನ್ ಡೊನೇಟ್ ಮಾಡೋದು ನೈಟ್ರೋಜನ್ ಆಗಿರ್ಬೋದು, ಇದು ಸಹ NO2ನೇ. ನೋಡಿ, ಇದು ಸಹ NO2ನೇ. ನಾನು ಬಿಡಿಸಿ ಬರ್ದಿದ್ದು, ಇದು ಸಹ NO2- ನೋಡಿ, ಇದು ಸಹ NO2- ಬಿಡಿಸಿ ಬರ್ದಿದ್ದು ನಿಮ್ಗೆ ಅರ್ಥ ಆಗಲಿ ಅಂತ. ಓಕೆ, ಡೋನರ್ ಆಟಮ್ ಯಾವುದು ಆಗ್ಬೋದು, ನೈಟ್ರೋಜನ್ ಅಥವಾ ಆಕ್ಸಿಜನ್. ಓಕೆ, ಅದಕ್ಕೆ ಒಂದೇ ಲಿಗ್ಯಾಂಡಲ್ಲಿ ನೋಡಿ 2 ಇದೆ ಡೊನೇಟಿಂಗ್ ಆಟಮ್, ಐದರ್ ನೈಟ್ರೋಜನ್ ಆರ್ ಆಕ್ಸಿಜನ್. ಇದಕ್ಕೇನು ಹೇಳ್ತಾರೆ? ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳೋದು. ಓಕೆ, ಆಯ್ತಾ? ಹೆಸರಾಗಿ ಬರೀಬೇಕು, ನೈಟ್ರೀಟೋ N, ನೈಟ್ರೀಟೋ O. ಇನ್ನೊಂದು ಹೆಸರಿದೆಯಪ್ಪ ನೋಡಿ, ಅಪರೂಪಕ್ಕೆ ಬರುತ್ತೆ, ಅಪರೂಪಕ್ಕೆ ಇದೆ. ಈ ಥರನೂ ಬರೀತಾರೆ. ನೈಟ್ರೋಜನ್ ಡೊನೇಟಿಂಗ್ ಆಟಮ್ ನೈಟ್ರೋಜನ್ ಆದರೆ ನೈಟ್ರೋ ಅಂತ ಹೇಳ್ತಾರೆ, ನೈಟ್ರೋ. ಡೊನೇಟಿಂಗ್ ಆಟಮ್ ಆಕ್ಸಿಜನ್ ಆದರೆ ನೈಟ್ರೀಟೋ. ಓಕೆ, ಈ ಥರನೂ ಹೇಳ್ತಾರೆ. ಓಕೆ, ತುಂಬ ಕಡೆ ಯೂಸ್ ಮಾಡೋದು ಇದು. ಓಕೆ, ತುಂಬ ಕಡೆ ನಾವೆಲ್ಲ ಯೂಸ್ ಮಾಡೋದು ಇದು ಬುಕ್ಕಲ್ಲಿ. ನೈಟ್ರೀಟೋ 2 ನೈಟ್ರೀಟೋ ಅಂತ ಹೇಳಬೇಕು. ಓಕೆ, ನೈಟ್ರೋಜನ್ ಆದರೆ N. ಓಕೆ, ನೈಟ್ರೀಟೋ ಆದರೆ ಆಕ್ಸಿಜನ್ ಆದರೆ O ಅಂತ ಬರಿಬೇಕು. ನೈಟ್ರೀಟೋ O ಅಂತ ಬರಿಬೇಕು. ಅರ್ಥ ಆಯ್ತಾ ಹೇಳಿದ್ದು? ಕೆಲವೊಮ್ಮೆ ಈ ಥರನೂ ಬರೀತಾರೆ. ನೈಟ್ರೋಜನ್ ಆದರೆ ನೈಟ್ರೋ ಅಂತ ಹೇಳ್ತಾರೆ, ಆಕ್ಸಿಜನ್ ಆದರೆ ನೈಟ್ರೀಟೋ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಅದೇ ಥರ ಬೇರೆ ಯಾವುದು ಗೊತ್ತಾ ನಿಮಗೆ? ಇನ್ನೂ 2 ಇದೆ. ಯಾವುದು? CN-. ನೋಡಿ, ಇದು ಸಹ ಅಷ್ಟೇ ಆಂಬಿಡೆಂಟೇಟ್. ಕಾರ್ಬನ್ನು ಹೌದು, ನೈಟ್ರೋಜನ್ ಹೌದು. ಕಾರ್ಬನ್ ಆದರೆ ಸೈನಿಡೋ, ನೈಟ್ರೋಜನ್ ಆದರೆ ಐಸೋಸೈನಿಡೋ. ಈ ಥರ ಬರೀತೀರಿ. ಓಕೆ, ಇನ್ನೊಂದಿದೆ SCN-, ಥಿಯೋಸೈನೇಟೋ ಅಂತ ಹೇಳ್ತಾರೆ. ಓಕೆ, ಅದು ಸಹ. ಇವು 3 ನೆನ್ಪಿಟ್ಕೊಳ್ಳಿ, ಆಂಬಿಡೆಂಟೇಟ್ 3 ನಿಮ್ಮ ಸಿಲೆಬಸ್ಸಲ್ಲಿ ಇರೋದು. ಇಲ್ಲಿ ಯಾವ್ದಿರೋದು? ಇದು. ಯಾವತ್ತು ಆಂಬಿಡೆಂಟೇಟ್ ಲಿಗ್ಯಾಂಡ್ ಇದೆಯಾ? ಆಗ ಯಾವ ತೋರಿಸ ಲಿಂಕೇಜ್ ಐಸೋ, ಅದಕ್ಕೆ ಲಿಂಕೇಜ್ ಅಂತ ಹೇಳುದು. ಲಿಂಕೇಜ್ ಆಟಮ್ ಬೇರೆ ಬೇರೆ ಇರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಪ್ಲೆಕ್ಸ್ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಇನ್ ಎ ಸ್ಟೇಟ್ ಆಫ್ sp3d2? ಯಾವ ಕಾಂಪ್ಲೆಕ್ಸಲ್ಲಿ? ಯಾವುದ್ರಲ್ಲ? ಇದೇ ಕಾಂಪ್ಲೆಕ್ಸ್ ಮಾಡಿದ್ದಲ್ವ ನೀವು? UBT ಓದಿದ್ರಾ? ನನಗೆ ಗೊತ್ತು, UBT ಎಲ್ಲರೂ ಓದ್ತೀರಾ. ಯಾಕೆ? 4 ಇದೆ ಸಿಲೆಬಸ್ಸಲ್ಲಿ ಅಲ್ವಾ? UBT ಒಂದು ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಓದ್ಲಿಲ್ವಾ ಕಾಂಪ್ಲೆಕ್ಸು? ಜಿಯೋಮಿಟ್ರಿ, ಹೈಬ್ರಿಡೈಸೇಷನ್, ಯಾವ್ದು ಇದರಲ್ಲಿ UBT? ಉಳಿದಿದ್ದು ಮಾಡಿ ನೋಡಿ. ನಾನು ಆನ್ಸರ್ ಇಷ್ಟಕ್ಕೆ ಹಾಕ್ತೀನಿ. ಇದು ಯಾಕೆ ಅದು ನೋಡಿ, ವೆರಿ ಸಿಂಪಲ್. ನಾನು ಮಾಡ್ತೀನಿ ನೋಡಿ. ನೀವು ಥಿಯರಿ 4 ಸ್ಟೆಪ್ ಬರ್ದಿದ್ರಾ? ನಾನು 4 ಸ್ಟೆಪ್ಪಲ್ಲಿ ಬರೋಲ್ಲ, ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ತೀನಿ ನೋಡಿ. ತುಂಬ ಈಸಿ.
ಫಸ್ಟ್ ಏನು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಯಿರಿ. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನು, ಕೋಬಾಲ್ಟ್ ಎಕ್ಸು ಫ್ಲೂರಿಡೋ -1 × 6 = -3. ಕರೆಕ್ಟಾ? ಎಕ್ಸ್ = -3 + 6 ಎಕ್ಸ್ = +3. ಸರಿನಾ? ಹಾಗಾದ್ರೆ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಏನು 3+. ಕೋಬಾಲ್ಟ್ ಕಾನ್ಫಿಗರೇಷನ್ ಗೊತ್ತು ನಿಮಗೆ, 3d7 4s2. ಕೋಬಾಲ್ಟ್ 3d7 4s2 2 ತೆಗಿಬೇಕು, ಸಾರಿ 3 ತೆಗಿಬೇಕು. ಅಂದ್ರೆ ಏನಾಯ್ತು, 3d6 ಆಯ್ತು. ಸರಿನಾ? 3d6. ಇಲ್ಲಿ ಏನು ಹಾಕ್ತೀರಾ, ಬಾಕ್ಸ್ ಹಾಕ್ತೀರಾ. ಸರಿನಾ? 5 ಬಾಕ್ಸ್ ಹಾಕ್ತೀರಾ. ನಾನು ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ತೀನಿ ನೋಡಿ. 6 ಎಲೆಕ್ಟ್ರಾನ್ ಫಿಲ್ ಮಾಡ್ತೀರಾ. ಕರೆಕ್ಟಾ? ಸರಿನಾ? 6 ಎಲೆಕ್ಟ್ರಾನ್. ಸರಿನಾ? ಇದು 3d, ಇದು 4s, ಇದು 4p. ಹಾಕಿದ್ದು ಏನಕ್ಕಂತ ಗೊತ್ತಾಗುತ್ತೆ ಆಮೇಲೆ. ಈಗ ಏನಾಗುತ್ತೆ, ಯಾವುದಿಲ್ಲಿ ಫ್ಲೂರಿನ್ ಅಲ್ವಾ, ಫ್ಲೂರಿನ್ ಲಿಗ್ಯಾಂಡ್, ಫ್ಲೂರಿಡೋ ಅಂತ ಹೇಳ್ತಾರೆ. ಫ್ಲೂರಿಡೋ ಕೋಬಾಲ್ಟ್ ಹತ್ರ ಬರುತ್ತೆ. ಏನಕ್ಕೆ? ಬಾಂಡ್ ಆಗಲಿಕ್ಕೆ. ಆಗ ಏನಾಗುತ್ತೆ, ಪೇರಿಂಗ್ ಆಗೋಲ್ಲ. ಯಾಕೆ? ನೀವು ಓದಿದ್ದೀರಾ, ಫ್ಲೂರಿಡೋ ಇಸ್ ಎ ವೀಕ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ, ಪೇರಿಂಗ್ ಆಗೋಲ್ಲ. ಅಂದ್ರೆ ಇದು ಹಾಗೇ ಇರುತ್ತೆ, ಪೇರಿಂಗ್ ಆಗಲ್ಲ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ರೆ ಪೇರಿಂಗ್ ಆಗುತ್ತೆ. ಆಗ ಹಿಂದ್ಗಡೆ ತೋರಿಸಿದ್ದೆ ನಾನು ಒಂದ್ ಕಡೆ ಅಲ್ವಾ. ಇಲ್ಲಿ ಪೇರ್ 2 ಅಂತ ಆ್ಯಡ್ ಮಾಡಬೇಕು ಅಲ್ವಾ. ಇಲ್ಲಿ ಹಾಗಲ್ಲ, ಹಣ್ಸುರುಳೆ ಆಗುತ್ತೆ. ಓಕೆ, ಪೇರಿಂಗ್ ಆಗಲ್ಲ. ಯಾಕೆ? ಫ್ಲೂರಿಡೋ ಇಸ್ ಎ ವೀಕ್ ಲಿಗ್ಯಾಂಡ್. ಒಂದು ಸ್ಟೆಪ್ ಕಡಿಮೆ ಆಯಿತು. ನನಗೆ ಈಗ ಹೈಬ್ರಿಡೇಷನ್ ಬರಿಬೇಕಿದ್ರೆ ಎಷ್ಟು ಬಾಕ್ಸ್ ಬೇಕು? ವೆರಿ ಸಿಂಪಲ್. ಫ್ಲೂರಿನ್ ಎಷ್ಟಿದೆ? 6 ಇದೆ. 6 ಬಾಕ್ಸ್ ಬೇಕು. ಅಲ್ಲ, ಎಂಟಿ ಆರ್ಬಿಟಲ್ ಬೇಕಲ್ವ ನನಗೆ. ಎಷ್ಟು ಬೇಕು? ವೆರಿ ಸಿಂಪಲ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಹೈಬ್ರಿಡೇಷನ್ ಬರಿಬೇಕಿದ್ರೆ ನೋಡಿ, ಎಷ್ಟು ಲಿಗ್ಯಾಂಡ್ ಇದೆಯಾ ನೋಡಿ, 6 ಇದೆ. 6 ಬಾಕ್ಸ್ ಬೇಕು. ಈಗ ನನಗೆ ಎಂಟಿ ಬಾಕ್ಸ್ ಎಷ್ಟಿದೆ? 1 2 3 4 ಆಗೋಲ್ಲ, ಮತ್ತು ಹಾಕೊಳ್ಬೇಕು. ಯಾವುದು ನೆಕ್ಸ್ಟ್ ಬರೋದು? ಯಾವುದಪ್ಪ ನೆಕ್ಸ್ಟ್ ಬರೋದು? ಯಾವುದಿದು? 4d. ಓಕೆ, 4d ಅಲ್ವಾ. ಈಗ ಎಷ್ಟು ಬಾಕ್ಸ್ ಬೇಕು? 1 2 3 4 5 6. ಅಂದರೆ S1 P3 D2 ನೋಡಿ. ಹೈಬ್ರಿಡೇಷನ್ ಯಾವುದಾಯ್ತು? sp3d2. ಇಲ್ಲಿ ಏನಾಗುತ್ತೆ, ಇದರಲ್ಲಿ ಲಿಗ್ಯಾಂಡ್ 6 sp3d2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗುತ್ತೆ. ಫ್ಲೂರಿನ್ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. 1 ಫ್ಲೂರಿನ್ 2, 6 ಫ್ಲೂರಿನ್ ಇದೆ, 6 ಪೇರ್ ಡೊನೇಟ್ ಮಾಡುತ್ತೆ ನೋಡಿ. ಸೊ 6 ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ ನೋಡಿ. ಒಂದೇ ಸ್ಟೆಪ್ಪಲ್ಲಿ ಮಾಡಿದೆ ನಾನು. ಅವನೇ ಕೇಳಿದ್ದು, ಕೆಳಗಡೆ ಕಾಂಪ್ಲೆಕ್ಸ್ ಅಲ್ಲಿ ಯಾವ್ದಾರ ಒಂದಲ್ಲಿ sp3d2 ಹೈಬ್ರಿಡೇಷನ್ ಇದೆ, ಯಾವ್ದ್ರಲ್ಲಿ ಅಂತ. ಯಾವ್ದ್ರಲ್ಲಿ? ಕಾಂಪ್ಲೆಕ್ಸ್ ಎ ಅಲ್ಲಿ. ಅರ್ಥ ಆಯ್ತಾ? ಫಸ್ಟ್ ಏನು ಮಾಡಬೇಕು? ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಬೇಕು. ಆಮೇಲೆ ಎಲೆಕ್ಟ್ರಾನ್ ತೆಗಿಬೇಕು ಎಷ್ಟಂತ. 3d7 4s2 3+ ಅಲ್ವಾ, 3 ತೆಗೀರಿ. 3d6 ಬಾಕ್ಸ್ ಹಾಕೊಂಡೆ. ನೆಕ್ಸ್ಟ್ ಬಾಕ್ಸಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಪೇರಿಂಗ್ ಆಗುತ್ತೋ ಪೇರಿಂಗ್ ಆಗಲ್ಲ, ಎರಡೇ. ವೀಕ್ ಲಿಗ್ಯಾಂಡ್ ಇದ್ರೆ ಪೇರಿಂಗ್ ಆಗಲ್ಲ, ಸ್ಟ್ರಾಂಗ್ ಇದ್ರೆ ಪೇರಿಂಗ್ ಆಗುತ್ತೆ. ಇಲ್ಲಿ ವೀಕ್ ಇದೆ, ಪೇರಿಂಗ್ ಆಗಲ್ಲ. ನೆಕ್ಸ್ಟ್ ಏನು? ನೆಕ್ಸ್ಟ್ ಟ್ರಿಕ್ಸ್ ಏನು? ಲಿಗ್ಯಾಂಡ್ ನೋಡಿ, ಎಷ್ಟು ಲಿಗ್ಯಾಂಡ್ ಇದೆಯೋ ಅಷ್ಟು ಬಾಕ್ಸು. ಓಕೆ, ಅಷ್ಟೇ ಎಂಟಿ ಬಾಕ್ಸ್ ಕೌಂಟ್ ಮಾಡಿಬಿಡಿ. ಆಗ ನೀವು ಹೈಬ್ರಿಡೇಷನ್ ಬಂದ್ಬಿಡುತ್ತೆ. ಓಕೆ, ಇಲ್ಲಿಂದ ಕೌಂಟ್ ಮಾಡಬೇಕು. 4s 4p, ಇಲ್ಲಿ ಎರಡೇ ತಗೊಳ್ಬೇಕು. ಯಾಕೆ? ನಂಗೆ 6 ಬಾಕ್ಸ್ ಬೇಕು. 6 ಲಿಗ್ಯಾಂಡ್, ಎಷ್ಟು ಲಿಗ್ಯಾಂಡ್ ಇದೆಯೋ, ಎಷ್ಟು ಬಾಂಡ್ ಫಾರ್ಮ್ ಆಗೋದು ಅಷ್ಟು ಬಾಕ್ಸ್ ಕೌಂಟ್ ಮಾಡಬೇಕು. ವೆರಿ ಸಿಂಪಲ್. 1 2 3 4 5 6 ನೋಡಿ. S1 P3 D2 sp3d2. ಅರ್ಥ ಆಗಿದೆ ಹೇಳಿದ್ದು? ನೆಕ್ಸ್ಟ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಇಸ್ ಶೋನ್ ಬೈ, ಇದು ಅಷ್ಟೇ, ತುಂಬ ವೆರಿ ಸಿಂಪಲ್ ಟ್ರಿಕ್ಸು. ಓಕೆ, ಲಿಗ್ಯಾಂಡ್ 4 ಇದ್ರೆ ಕನ್ಫ್ಯೂಷನ್ ಏನು? ಲಿಗ್ಯಾಂಡ್ 4 ಅಥವಾ ಇನ್ನೂ ಕರೆಕ್ಟಾಗಿ ಹೇಳ್ತೀನಿ, ಬಾಂಡ್ 4 ಇದ್ರೆ, ಮೆಟಲಿಗೆ ಬಾಂಡ್ 4 ಇದ್ರೆ ಇಟ್ ಶೋಸ್ ಟೆಟ್ರಾಹೆಡ್ರಲ್ ಆರ್ ಸ್ಕ್ವೇರ್ ಪ್ಲೇನಾರ್. ಮೆಟಲಿಗೆ 6 ಬಾಂಡ್ ಇದ್ರೆ, ಓಕೆ, ಮೆಟಲಿಗೆ 6 ಬಾಂಡ್ ಇದ್ರೆ ಇಟ್ ಶೋಸ್ ಆಕ್ಟಾಹೆಡ್ರಲ್. ಎಲ್ಲಿ ಲಿಗ್ಯಾಂಡ್ 6 ಇದೆ ನೋಡಿ, ಸ್ಟ್ರಕ್ಚರ್ ಬರ್ತದೆ. ನಿಕ್ಕಲ್ ಟೆಟ್ರಾ ಕಾರ್ಬೋನೈಲ್. ಎಲ್ಲ ಕಾಮನ್ ನೇಮ್ ಕೊಟ್ಟಿದ್ದಾನೆ. ಐಯುಪ್ಯಾಕ್ ನೇಮ್ ಕೊಡ್ಲಿ, ಇದೆಲ್ಲ ಕಾಮನ್ ನೇಮ್. ಕ್ಯುಪ್ರಮೋನಿಯಂ ಅಯಾನ್, ಯಾವ್ದಿದು? ನೆಕ್ಸ್ಟ್ ಫೆರೋಸೈನೈಡ್ ಅಯಾನ್. ಓಕೆ, ನೆಕ್ಸ್ಟ್ ಅರ್ಜೆಂಟೋಸೈನೈಡ್ ಅಯಾನ್. ನೋಡಿ, ಇಲ್ಲಿ ನೋಡಿ, ಇದು 4 ಲಿಗ್ಯಾಂಡು.
ಎಲ್ಲದರಲ್ಲೂ ಇರೋದು ಮೋನೋಡೆಂಟೇಟ್ ಲಿಗ್ಯಾಂಡ್ ಅಲ್ವಾ, ಎಲ್ಲದ್ರಲ್ಲೂ ಮೋನೋಡೆಂಟೇಟ್. ಸೊ ಇಲ್ಲಿ 4 ಲಿಗ್ಯಾಂಡ್ ಇದೆ. ಮೋನೋಡೆಂಟೇಟ್ ಇದ್ದಾಗ ಈಸಿ, ಎಷ್ಟು ಲಿಗ್ಯಾಂಡ್ ಇದೆಯೋ ಅಷ್ಟು ಬಾಂಡು. ಇದು ಮೋನೋಡೆಂಟೇಟ್ ಅಲ್ವಾ, 4 ಲಿಗ್ಯಾಂಡ್ ಇದೆ. ಇಲ್ಲಿ 4 ಲಿಗ್ಯಾಂಡ್, ಇಲ್ಲಿ 6 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ನಾ ಹೇಳಿದ್ದೀನಿ ಆಕ್ಟಾಹೈಡ್ರಲ್ ಲಿಗ್ಯಾಂಡ್ ಅಂದ್ರೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಏನಿರಬೇಕು, 6 ಲಿಗ್ಯಾಂಡ್ ಇರಬೇಕು, ಅಂದ್ರೆ 6 ಬಾಂಡು ಫಾರ್ಮ್ ಆಗಬೇಕು. ಹಾಗಾದ್ರೆ ಯಾವ್ದು ಆನ್ಸರು? ಫೆರಿಸೈನೈಡ್ ಅಯಾನ್. ಓಕೆ, ಅರ್ಥ ಆಯ್ತಾ? ಇದು ಸ್ಕ್ವೇರ್ ಪ್ಲೇನಾರ್, ಇದು ಟೆಟ್ರಾಹೈಡ್ರಲ್ ಬರ್ಕೊಳ್ಳಿ ಬೇಕಾದ್ರೆ. ಇದು ಟೆಟ್ರಾಹೈಡ್ರಲ್, ಇದು ಸ್ಕ್ವೇರ್ ಪ್ಲೇನಾರ್, ಇದು ಆಕ್ಟಾಹೈಡ್ರಲ್, ಇದು ಲೀನಿಯರ್. ಇದು ಓಕೆ, ಸರಿನಾ? ಡೌಟ್ ಇದೆಯಾ? ನೆಕ್ಸ್ಟು, ಹೌ ಮೆನಿ EDTA molecules are required to make octahedral complex with calcium? ಕ್ಯಾಲ್ಸಿಯಂ ಜೊತೆ EDTA ಲಿಗ್ಯಾಂಡ್, ಅದು ಇಥಿಲೀನ್ ಡೈಮೈನ್ ಟೆಟ್ರಾಸಿಟಿಕ್ ಆಸಿಡ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಇಥಿಲೀನ್ ಡೈಮೈನ್ ಟೆಟ್ರಾಸಿಟಿಕ್ ಆಸಿಡ್ ಅಂತ ಹೇಳ್ತಾರೆ ಫುಲ್ ಫಾರ್ಮ್, ಲಿಗ್ಯಾಂಡ್ ಅದು. ಹಾಗಾದ್ರೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಬೇಕು. ಓಕೆ, ಎಷ್ಟು ಜೊತೆ? ಕ್ಯಾಲ್ಸಿಯಂ ಜೊತೆ EDTA ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಬೇಕು. ಎಷ್ಟು EDTA ಬೇಕು? ಎಷ್ಟು EDTA ಬೇಕು? ಯಾರು ಹೇಳ್ತೀರಾ? ನೋಡಿ, ಚಾಟ್ ಮಾಡಿ. ಇದು ಒಂದೇ ಒಂದು ಎಕ್ಸಾಂಪಲ್ ಇರೋದು EDTA ನಿಮಗೆ ಬುಕ್ಕಲ್ಲಿ. ಯಾವ್ದು ಹೇಳ್ತಾರೆ? ಯಾವುದು? ಡಿ ಹೇಳ್ತೀರಾ? ರಾಂಗ್. ದಿಸ್ ಬೈಡೆಂಟೇಟ್ ಅಲ್ಲ ಇದು. ಇದು ಒಂದು EDTA ಸಾಕು. ಯಾಕೆ ಗೊತ್ತಾ? EDTA ಇಸ್ ಎ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಬರ್ಕೊಳ್ಳಿ, EDTA ಇಸ್ ಎ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಅಂದ್ರೆ ಏನು? ಒಂದು EDTA 6 ಬಾಂಡ್ ಫಾರ್ಮ್ ಆಗುತ್ತೆ ಎಟ್ ಎ ಟೈಮ್. ಒಂದು EDTA ಎಟ್ ಎ ಟೈಮ್ ಎಷ್ಟು ಬಾಂಡ್ ಫಾರ್ಮ್ ಆಗುತ್ತೆ? 6 ಬಾಂಡ್ ಫಾರ್ಮ್ ಆಗುತ್ತೆ. ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಇದು. ಹಾಗಾದ್ರೆ ಅವನೇ ಹೇಳಿದ್ದಾನೆ ಆಕ್ಟಾಹೈಡ್ರಲ್ ಅಂತ ಹೇಳಿದ್ದಾನೆ. ನಾನು ಈಗ ಹೇಳಿದ್ದೀನಿ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಏನಪ್ಪ? ಮೆಟಲಿಗೆ 6 ಬಾಂಡ್ ಇರ್ಬೇಕು ಅಲ್ವಾ? ಹಾಗಾದ್ರೆ ಕ್ಯಾಲ್ಸಿಯಂ ಜೊತೆ EDTA, ಒಂದು EDTA 6 ಬಾಂಡ್ ಫಾರ್ಮ್ ಆಗುತ್ತೆ ಎಟ್ ಎ ಟೈಮ್. 6 EDTA ಒಂದು ಬಾಂಡ್ ಅಲ್ಲ, ಒಂದು EDTA 6 ಬಾಂಡ್ ಫಾರ್ಮ್ ಆಗುತ್ತೆ ಹೆಕ್ಸಾಡೆಂಟೇಟ್. ಹಾಗಾದ್ರೆ ಎಷ್ಟು EDTA ಬೇಕು? ಆಕ್ಟಾಹೈಡ್ರಲ್ 6 ಬಾಂಡ್ ಇರಬೇಕು, ಮೆಟಲಿಗೆ 6 ಬಾಂಡ್ ಇರಬೇಕು ಅಷ್ಟೇ. ವೆರಿ ಸಿಂಪಲ್ ಅಲ್ವಾ? ದಟ್ ಇಸ್ ಕಾಲ್ಡ್ ಆಕ್ಟಾಹೈಡ್ರಲ್. 6 ಬಾಂಡ್ ಇರಬೇಕು. ಹಾಗಾದ್ರೆ EDTA ಎಷ್ಟು ಬೇಕು? EDTA 1 EDTA ಸಾಕು. ಅರ್ಥ ಆಯ್ತಾ? ಅದು ಇದೇ ಕ್ವಶನ್ ಎಲ್ಲಾದ್ರೂ EDTA ಬದಲು CN ಇದ್ರೆ, ಒಂದ್ ವೇಳೆ ಸುಮ್ಮನೆ ಹೇಳೋದು EDTA ಬದಲು CN ಇದೆ ಅಂತ ತಿಳ್ಕೊಳ್ಳಿ, ಎಷ್ಟು ಬೇಕಿತ್ತು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಆಗಲಿಕ್ಕೆ? 6 ಬೇಕು. ಆಗ 6 ಬೇಕಿತ್ತು. ಯಾಕೆ? ಒಂದು CN, ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ಓಕೆ, ಇದೇ ಕ್ವಶನ್ ಇದ್ರ ಬದಲು ಆಕ್ಸಿಲೇಟೋ ಇದ್ರೆ, C2O4 2- ಎಲ್ಲಾದ್ರೂ ಎಷ್ಟು ಬೇಕಿತ್ತು? ಒಂದು ಆಕ್ಸಿಲೇಟೋ 2 ಫಾರ್ಮ್ ಆಗುತ್ತೆ. ಹಾಗಾದ್ರೆ 6 ಫಾರ್ಮ್ ಆಗಲಿಕ್ಕೆ ಎಷ್ಟು ಬೇಕು? 3 ಬೇಕಿತ್ತು, 3 ಅಂತ ಬರೀಬೇಕಿತ್ತು. ಅರ್ಥ ಆಯ್ತಾ ನಿಮಗೆ? ಹಾಗಾದ್ರೆ ಇಲ್ಲಿ ಒಂದು EDTA 6 ಬಾಂಡ್ ಫಾರ್ಮ್ ಆಗುತ್ತೆ ಎಟ್ ಎ ಟೈಮ್. ಒಂದೇ EDTA ಸಾಕು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಲಿಕ್ಕೆ. ಎನಿ ಡೌಟ್? ಅಲ್ಲಿ ಬರೀ ಬರ್ಕೊಳ್ಬೇಕು ಏನು? EDTA ಇಸ್ ಎ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಬರೀ ಬ್ರಾಕೆಟ್ ಅಲ್ಲಿ ಎಟ್ ಎ ಟೈಮ್ ಇಟ್ ಫಾರ್ಮ್ಸ್ 6 ಬಾಂಡ್. 1 EDTA ಫಾರ್ಮ್ 6 ಬಾಂಡ್. ಓಕೆ, ನೆಕ್ಸ್ಟ್ ನೋಡಿ, ನಿಕ್ಕಲ್ ಕಂಬೈನ್ಸ್ ವಿತ್ ಯೂನಿನೆಗೆಟಿವ್ ಮೋನೋಡೆಂಟೇಟ್ ಲಿಗ್ಯಾಂಡ್ X ಅಂತೆ ಟು ಫಾರ್ಮ್ ಪ್ಯಾರಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾನೆ, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಓಕೆ ಆಯ್ತಾ? ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ನಿಕ್ಕಲ್ ಅಂಡ್ ಜಿಯೋಮೆಟ್ರಿ ಆಫ್ ದಿಸ್ ಕಾಂಪ್ಲೆಕ್ಸ್. ಇದು ಮಾಡ್ಬೇಕು, ತುಂಬಾ ಕೆಲಸ ಇದೆ ಆಯ್ತಾ? ತುಂಬಾ ಈಸಿ. ಜಿಯೋಮೆಟ್ರಿ ಅಂದ್ರೆ ಏನು ಗೊತ್ತಾಗಬೇಕು? ಹೈಬ್ರಿಡೇಷನ್ ಗೊತ್ತಾಗಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು? ವೆರಿ ಸಿಂಪಲ್. ಇಲ್ಲಿ X ಅಂದ್ರೆ ಏನು ಯೂಶಲಿ ಗೊತ್ತು ನಿಮ್ಗೆ? X ಅಂತ ಹೇಳಿದ್ರೆ ಯೂಶಲಿ ಯಾವುದು? ಹ್ಯಾಲೋಜನಿಕ್ X ಅಂತ ಹೇಳ್ತೀವಿ. ಈ ಕಾಂಪ್ಲೆಕ್ಸ್ ಮಾಡಿದ್ದೀರಾ ನೀವು, ಸಿಲೆಬಸ್ ಅಲ್ಲಿ ಇದೆ ನಿಮಗೆ, VBT ಅಲ್ವಾ? X ಅಂದ್ರೆ ಯಾವುದು? ಕ್ಲೋರಿನ್ ಹಾಕೊಳ್ಳಿ ಬೇಕಾದ್ರೆ. ಓಕೆ, ಯೂನಿನೆಗೆಟಿವ್ ಮೋನೋಡೆಂಟೇಟ್ ಲಿಗ್ಯಾಂಡ್. X ಅಂದ್ರೆ ಯಾವುದು? ಹ್ಯಾಲೋಜನ್. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಅಲ್ವಾ ಯೂನಿನೆಗೆಟಿವ್ ಅಂತ ಹೇಳಿದ್ದಾನೆ. ಯೂನಿನೆಗೆಟಿವ್ ಅಂದ್ರೆ -1 X. ಓಕೆ, ಏನಾಗುತ್ತೆ ಹಾಗಾದ್ರೆ ಇಲ್ಲಿ? X ಆಕ್ಸಿಜನ್ ಸ್ಟೇಟ್ ಕಂಡಿರಿ ನಿಕ್ಕಲ್ದು, -1 ಇಂಟು ಅವನೇ ಹೇಳಿದ್ದಾನೆ ಯೂನಿನೆಗೆಟಿವ್ ಅಂತ, ಈಕ್ವಲ್ ಟು -2. X ಈಕ್ವಲ್ ಟು +2. ಅಂದ್ರೆ ನಿಕ್ಕಲ್ ಏನಾಯ್ತು? ನಿಕ್ಕಲ್ +2 ಅಂದ್ರೆ ನಿಕ್ಕಲ್ ಗೊತ್ತು ನಿಮಗೆ 3D8 4s2. ನಿಕ್ಕಲ್ 2+ ಏನಾಯ್ತು? 2 ತೆಗೀರಿ, 3D8 ಆಯ್ತು. ಕರೆಕ್ಟಾಗಿ ನೋಡಿ, ಇದು ಅಷ್ಟು ಒಂದೇ ಸ್ಟೆಪ್ಪಲ್ಲಿ ಮಾಡ್ತೀನಿ ನಾನು. ನಿಕ್ಕಲ್ 3D8 4s2, ನಿಕ್ಕಲ್ 2+ ಏನಾಯ್ತು? ನಿಕ್ಕಲ್ 2 + 3D8. ಅರ್ಥ ಆಗ್ತಿದೆ ಹೇಳಿದ್ದು? ಇದೆ ನೋಡಿ, ನಿಕ್ಕಲ್ X ಅವನು ಹೇಳಿದ್ದಾನೆ X ಯೂನಿನೆಗೆಟಿವ್ ಅಂತ, -1 ಇಂಟು 4 ಹೋಲ್ ಕಾಂಪೌಂಡ್ ಚಾರ್ಜ್ -2 ಇದೆ. X ಈಕ್ವಲ್ ಟು +2. ಆಗ 3D8 ಅಂತ ಗೊತ್ತಾಯ್ತು. ಈಗ ಏನ್ ಮಾಡಬೇಕು? ಈಗ ನಾನು ಬಾಕ್ಸ್ ಹಾಕ್ತೀನಿ ನೋಡಿ.
ಎಷ್ಟು ಫಿಲ್ಮ್ 8 ಫಿಲ್ಮ್ ಮಾಡ್ಬೇಕು ನಾನು. ಸರಿನಾ? ಎಕ್ಸ್ ಇಸ್ ಎ ವೀಕ್ ಲಿಗ್ಯಾಂಡ್, ಹ್ಯಾಲೋಜನ್ ವೀಕ್ ಲಿಗ್ಯಾಂಡ್, ಪೇರಿಂಗ್ ಆಗಲ್ಲ ಸರಿನಾ? ಎಕ್ಸ್ ನಿಕ್ಕಲ್ ಹತ್ರ ಬರುತ್ತೆ ಬಾಂಡ್ ಆಗಲಿಕ್ಕೆ, ಪೇರಿಂಗ್ ಆಗಲ್ಲ ಸರಿನಾ? ಹಾಗಾಗಿ ಹಾಗೆ ಇರುತ್ತೆ. ಓಕೆ, ಪೇರಿಂಗ್ 2 ಎಲೆಕ್ಟ್ರಾನ್ ಹಾಗೆ ಉಳಿತು, ಪೇರಿಂಗ್ ಆಗಲ್ಲ. ಓಕೆನಾ? ಫಸ್ಟ್ 8 ಎಲೆಕ್ಟ್ರಾನ್ ಫಿಲ್ ಮಾಡಿದೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪು ಪೇರಿಂಗ್ ಆಗಲ್ಲೋ ಆಗತ್ತೋ ಅಲ್ವಾ? ನಾನು ಹೇಳಿದ್ದೀನಿ 8 ಎಲೆಕ್ಟ್ರಾನ್ ಫಿಲ್ ಆದ್ಮೇಲೆ ಇದು 3D, ಇದು 4s, ಇದು 4p. ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದೆ ನಾನು? 8 ಎಲೆಕ್ಟ್ರಾನ್ ಫಿಲ್ ಮಾಡಿದೆ, ಫಿಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಪೇರಿಂಗ್ ಆಗುತ್ತೋ ಪೇರಿಂಗ್ ಆಗಲ್ಲೋ? 3D ಯಲ್ಲಿರೋ ಎಲೆಕ್ಟ್ರಾನ್ ಪೇರಿಂಗ್ ಆಗಲ್ಲ, ಯಾಕೆ? ಎಕ್ಸ್ ಇಸ್ ಎ ವೀಕ್ ಲಿಗ್ಯಾಂಡ್. ಓಕೆ, ಪೇರಿಂಗ್ ಆಗಲ್ಲ. ನೆಕ್ಸ್ಟ್ ಸ್ಟೆಪ್ ಏನು? ಎಂಟಿ ಬಾಕ್ಸ್ ಬೇಕಂತ ಹೇಳಿದ್ದೆ, ಆಗ ಮಾಡಿದ್ದೆ ನಾನು. ಇಲ್ಲಿ ಎಷ್ಟು ಬಾಕ್ಸ್ ಬೇಕು? ಎಂಟಿ. ನೋಡಿ ಎಕ್ಸ್ 4 ಇದೆ, ಅದಕ್ಕೆ 4 ಬಾಕ್ಸ್. ಎಲ್ಲಿಂದ ಕೌಂಟ್ ಮಾಡಬೇಕು? ಇಲ್ಲಿಂದ ಕೌಂಟ್ ಮಾಡ್ಬೇಕು ನೋಡಿ. 1 ಇಲ್ಲಿಂದ ಕೌಂಟ್ ಮಾಡಿ 4 ಬಾಕ್ಸ್. ಅದಕ್ಕೆ 4D ಹಾಕ್ಕೊಳ್ಬೇಕಂತಿಲ್ಲ. ಹಾಗಾದ್ರೆ S1 P1 ನೋಡು, ಹೈಬ್ರಿಡೇಷನ್ ಯಾವ್ದಾಯ್ತು? ಈಗ ಏನಾಗುತ್ತೆ, ಇಲ್ಲಿ ಎಕ್ಸ್ ಡೊನೇಟ್ ಮಾಡುತ್ತೆ ಎಲೆಕ್ಟ್ರಾನ್, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಎಕ್ಸ್. ಓಕೆ ನೋಡಿ, ಒಂದು ಎಕ್ಸ್ ಎಷ್ಟು ಮೋನೋಡೆಂಟೇಟ್ ಅಂತ ಹೇಳಿದ್ದಾನೆ. 1 ಎಕ್ಸ್ 1 ಪೇರ್ ನೋಡಿ, 4 ಎಕ್ಸ್ ಇದೆ, 4 ಪೇರ್ ಡೊನೇಟ್ ಮಾಡುತ್ತೆ. S1 ಇದೆ, P 3 ಇದೆ ಅಲ್ವಾ? ಕರೆಕ್ಟಾ? ಬಾಕ್ಸು sp3 ಹೈಬ್ರಿಡೈಸೇಷನ್. sp3 ಇದ್ರೆ ಯಾವುದು? ಆಗ ಹೇಳಿದ್ದೆ ಟೆಟ್ರಾಹೈಡ್ರಲ್. dsp2 ಇದ್ರೆ ಸ್ಕ್ವೇರ್ ಪ್ಲೇನಾರ್. sp3 ಟೆಟ್ರಾಹೈಡ್ರಲ್. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡಿ? ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡಿ ಎಷ್ಟಿದೆ ಅನ್ಪೇರ್ಡ್ ಎಲೆಕ್ಟ್ರಾನ್ 2. ಹಾಗಾದ್ರೆ ಯಾವುದು? 2 ಅನ್ಪೇರ್ಡ್ ಎಲೆಕ್ಟ್ರಾನ್, ಸ್ಟ್ರಕ್ಚರ್ ಇಸ್ ಟೆಟ್ರಾಹೈಡ್ರಲ್. ಆಪ್ಷನ್ ಬಿ ಸರಿನಾ? 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಆ್ಯಂಡ್ ಟೆಟ್ರಾಹೈಡ್ರಲ್. ಓಕೆನಾ? ನೆಕ್ಸ್ಟ್ ಐಯುಪ್ಯಾಕ್ ನೇಮ್ ಆಫ್ ದಿ ಕಾಂಪ್ಲೆಕ್ಸ್ ನೋಡಿ, ಟ್ರೈ ಮಾಡಿ ನೀವೇ, ನಾನು ಹೇಳಲ್ಲ. ಫಸ್ಟ್ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿರಿ. ಓಕೆ, ಅಲ್ಲಿ ಒಂದು ಆಪ್ಷನ್ ಹೊರಟೋಗಿಬಿಡುತ್ತೆ. ಹೇಗೆ ಬರೀದು ಆಕ್ಸಿಡೇಷನ್ ನಂಬರ್ ಕಂಡುಹಿಡಿದು? ಈಸಿ ನೋಡಿ, ಕ್ಲೋರಿನ್ -1 ಫಸ್ಟ್ -1 × 2 -2 ಕರೆಕ್ಟಾ? -1 ಕ್ಲೋರಿನ್ ಅಲ್ವಾ? -1 -1 × 2 -2. ಹಾಗಾದ್ರೆ ಕಾಂಪ್ಲೆಕ್ಸ್ ಮೇಲೆ ಯಾವ್ದು ಬರುತ್ತೆ? +2 ಸರಿನಾ? ಈಗ ಮಾಡಿ. ಕೋಬಾಲ್ಟ್ ಎಕ್ಸ್ ನೈಟ್ರಿಟೋ NO2 ಮೈನಸ್ ಅಂತ ಬರೀತೀರಾ, ಕರೆಕ್ಟಾ? ಎಲ್ಲಿದೆ ಇದು? ಎಷ್ಟನೇ ಕ್ವಶನು? 19. ಸರಿನಾ? NO2 ಹೇಗೆ ಬರೀತೀರಾ ಅಲ್ವಾ? -1 × 1 ಒಂದೇ ಇರೋದು ನೋಡಿ. ಪ್ಲಸ್ ಅಮೈನ್ ಗೊತ್ತು, ಅಮೈನ್ ಹೇಗೆ ಬರೀತೀರಾ? ಅಮೋನಿಯಾ 0, ನ್ಯೂಟ್ರಲ್ 0 × 5. ಹೋಲ್ ಕಾಂಪೌಂಡ್ ಚಾರ್ಜ್ ಎಷ್ಟು? +2. ಹಾಗಾದ್ರೆ ಎಷ್ಟಾಯಿತು? -1 2 x = 2 + 1 +3. ಹಾಗಾದ್ರೆ ಇದು ಹೊರಟೋಯ್ತು ನೋಡಿ, ಇದು ಹೊರಟೋಯ್ತು, ಆಪ್ಷನ್ ಬಿ ಹೋಯ್ತು. ಹಾಗಾದ್ರೆ ಎ ಮತ್ತೆ ಸಿ ನೋಡಿ, ಆಮೇಲೆ ಡಿ ಡಿಸೈಡ್ ಮಾಡಿ ಅಲ್ವಾ? ಯಾವುದಿದೆ ಇಲ್ಲಿ? ನೈಟ್ರಿಟೋ ಅಲ್ವಾ? ನೈಟ್ರಿಟೋ ಫಸ್ಟು. ನೈಟ್ರಿಟೋ N ಕರೆಕ್ಟಾ? ಪೆಂಟಾ ಅಮೈನ್, ಕೋಬಾಲ್ಟ್ 3 ಕ್ಲೋರೈಡ್. ಯಾವುದು ಕರೆಕ್ಟು? ನೈಟ್ರಿಟೋ N, ಪೆಂಟಾ ಅಮೈನ್, ಯಾವುದು ಕರೆಕ್ಟು? ಆಪ್ಷನ್ ಸಿ ಕರೆಕ್ಟು. ಯಾಕೆ ಹೇಳಿ? ಯಾರು ಹೇಳ್ತೀರಾ? ಆಪ್ಷನ್ ಎ ಯಾಕೆ ರಾಂಗ್ ಹೇಳಿ? ಎನಿಬಡಿ? ನೈಟ್ರಿಟೋ N, ಪೆಂಟಾ ಅಮೈನ್ ಎ. ನೋಡಿ ನಾನು ಏನು ಹೇಳಿದ್ದೆ? 2 ಲಿಗ್ಯಾಂಡ್ ಇದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ನೋಡಬೇಕು. ಪೆಂಟಾ ಅಮೈನ್ ಪಿ ನೋಡಬಾರ್ದು, ಪೆಂಟಾ ಅಮೈನ್ ಪಿ ನೋಡಬಾರ್ದು, ಏನೇನು ನೋಡ್ಬೇಕು? ಅದಕ್ಕೆ ಪೆಂಟಾ ಅಮೈನ್ ಫಸ್ಟ್ ಬರುತ್ತೆ, ಎ ಫಸ್ಟ್ ಬರುತ್ತೆ. ಪೆಂಟಾ, ಡೈ, ಟ್ರೈ ಈ ಲೆಟರ್ ನೋಡಬಾರ್ದು, ಪ್ರಿಫಿಕ್ಸ್ ಲೆಟರ್ ನೋಡಬಾರ್ದು, ನಂಬರ್ ಅಮೈನ್ ಅಲ್ವಾ? ಇದು ಫಸ್ಟ್ ಬರಬೇಕು. ನಾ ಹೇಳಿದ್ದೀನಿ ಇಲ್ಲಿ, ಇದನ್ನು ಹೇಗೆ ಹೇಳ್ತಾನೆ ಅವನು? NO2 ಅಲ್ವಾ? ನೈಟ್ರಿಟೋ N ಹೇಳಿದ್ನಲ್ವಾ? NO2 ಇದ್ರೆ ನೈಟ್ರಿಟೋ N, ONO ಇದ್ರೆ ನೈಟ್ರಿಟೋ O ಅಂತ ಬರಿಬೇಕು, ಹೇಳಿದ್ದೆ ಆಗ ನಾನು. ನೈಟ್ರಿಟೋ N ಇಟ್ಸ್ ಎ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಮೆಟಲ್ ಹಾಗೆ ಬರಿಬೇಕು. ಕೋಬಾಲ್ಟ್ ನೋಡಿ, ಆಕ್ಸಿಡೇಷನ್ ಸ್ಟೇಟ್ 3 ಕ್ಲೋರೈಡ್. ಏನಾದ್ರು ಡೌಟ್ ಇದ್ರೆ ಕೇಳಿ ನನಗೆ. ಎನಿ ಡೌಟ್ಸ್? ಸರಿನಾ ಬರ್ದಿದ್ದು? ತುಂಬ ಜನ ಎ ಬರ್ತಾರೆ, ಯಾಕೆ? N ಅಲ್ವಾ, ಇದು P ಅಲ್ವಾ ಅಂತ. ಅಲ್ಲ, ಕರೆಕ್ಟಾಗಿ ನೋಡಿ, ಆ ಲೆಟರ್ ನೋಡಬಾರ್ದು. ನಾನು ಪದೇ ಹೇಳ್ತಾ ಇದ್ದೀನಿ. ಓಕೆ, ಡೈ, ಟ್ರೈ,
ಟೆಟ್ರಾ ಪೆಂಟ ಆ ಲೆಟರ್ ನೋಡಬಾರ್ದು, ಲಿಗ್ಯಾಂಡ್ ಹೆಸರೇ ನೋಡಬೇಕು. ಓಕೆ ಸರಿನಾ? ನೆಕ್ಸ್ಟ್, ನಂಬರ್ ಆಫ್ ಯೂನಿಡೆಂಟೆಡ್ ಲಿಗ್ಯಾಂಡ್ಸ್ ಇನ್ ಎ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್. ವೆರಿ ಸಿಂಪಲ್. ಏನು ಹೇಳ್ತಾರೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. CuNH3 4 ಇದೊಂದು ಕಾಂಪ್ಲೆಕ್ಸ್ ಆಯ್ತಾ. ನಂಬರ್ ಆಫ್ ಯೂನಿಡೆಂಟೆಡ್ ಲಿಗ್ಯಾಂಡ್, ಯೂನಿಡೆಂಟೆಡ್ ಇದು ಯೂನಿಡೆಂಟೆಡ್ಗೆ ಮೊನೋಡೆಂಟೆಡ್ ಅಂತ ಹೇಳ್ತಾರೆ ಇನ್ನೊಂದು ಹೆಸರು. ಮೊನೋಡೆಂಟೆಡ್ ಲಿಗ್ಯಾಂಡ್ ಎಷ್ಟಿದೆ? 4. ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್ 4. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯೂನಿಡೆಂಟೆಡ್ ಲಿಗ್ಯಾಂಡ್ ಎಷ್ಟಿದೆಯೋ ಓಕೆ ಅದನ್ನ ಏನು ಹೇಳ್ತಾರೆ? ಆ ನಂಬರಿಗೆ ಇನ್ನೊಂದು ಹೆಸರೇ ಕೋಆರ್ಡಿನೇಷನ್ ನಂಬರ್. ಈಗ ಮೊನೋಡೆಂಟೆಡ್ ಲಿಗ್ಯಾಂಡ್ 6 ಇದ್ರೆ ಕೋಆರ್ಡಿನೇಷನ್ ನಂಬರ್ 6. ಓಕೆ, ಅದೇ ಬೈಡೆಂಟೆಡ್ ಲಿಗ್ಯಾಂಡ್ ಇದ್ರೆ ಇದಾಗಿ ಡಬಲ್ ಆಗಿ ಬಿಡುತ್ತೆ. ಓಕೆ, ಹಾಗಾದ್ರೆ ನಂಬರ್ ಆಫ್ ಯೂನಿಡೆಂಟೆಡ್ ಲಿಗ್ಯಾಂಡ್ ಇನ್ ಎ ಕಾಂಪ್ಲೆಕ್ಸ್ ಇಸ್ ಆಲ್ವೇಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್ ಅಲ್ವಾ? ಸರಿನಾ? ಹಾಂ, ಇಲ್ಲಿ ನೋಡಿ, ಇದು ಕೋಆರ್ಡಿನೇಷನ್ ನಂಬರ್ ಇದೆ. ಹೇಗೆ ಬರೀತೀರಾ? ಕಾಪರಿಗೆ 4 ಬಾಂಡ್ ಆಗಿದೆ ಅಮೈನ್, ಅದಕ್ಕೆ ಕೋಆರ್ಡಿನೇಷನ್ ನಂಬರ್ 4 ಅಂತ ಬರೀತೀರಿ ಅಲ್ಲ. ಅದು ಕೇಳಿದ್ದು ಮೊನೋಡೆಂಟೆಡ್ ಲಿಗ್ಯಾಂಡ್ ಕೊಟ್ಟರೆ, ಅಂದರೆ ಯೂನಿಡೆಂಟೆಡ್ ಲಿಗ್ಯಾಂಡ್ ಕೊಟ್ಟರೆ ಅದು ಎಷ್ಟು ನಂಬರ್ ಇದೆಯಾ ನೋಡಿ, 4. ದಟ್ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್. ಇದು ಮೊನೋಡೆಂಟೆಡ್ ಕೇಸಲ್ಲಿ ಮಾತ್ರ. ಅದಕ್ಕೆ ಕೋಆರ್ಡಿನೇಷನ್ ನಂಬರ್ ಡೆಫಿನೇಷನ್ ಹೇಳುವಾಗ ಏನು ಹೇಳ್ತೀವಿ? ಇದೇ ಡೆಫಿನೇಷನ್ ಹೇಳ್ತೀವಿ. ಯಾವಾಗ ಈ ಡೆಫಿನೇಷನ್ ಬರುತ್ತೆ? ಲಿಗ್ಯಾಂಡ್ ಮೊನೋಡೆಂಟೆಡ್ ಇದ್ದಾಗ. ಬೈಡೆಂಟೆಡ್ ಇದ್ದಾಗ ಡಬಲ್ ಆಗಿ ಬಿಡುತ್ತೆ. ಓಕೆ, ಕರೆಕ್ಟಾ? ಅಂದ್ರೆ ಒಂದು ಬೈಡೆಂಟೆಡ್ ಲಿಗ್ಯಾಂಡ್ 2 ಬಾಂಡ್ ಫಾರ್ಮ್ ಆಗಿ ಬಿಡುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಓಕೆ. IUPAC ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್ ನೋಡಿ, ಮಾಡಿ. IUPAC ನೇಮ್ 1 ನಿಮಿಷ ಟೈಮ್ ಕೊಡ್ತೀನಿ ನಾನು ನಿಮಗೆ, ನೋಡಿ ಜಲ್ದಿ. IUPAC ನೇಮ್ 1 ನಿಮಿಷ ಟೈಮ್ ಕೊಡ್ತೀನಿ, ಮಾಡಿ. ಬೈ ದ ಟೈಮ್ ನಾನು ಸಾಲ್ವ್ ಮಾಡ್ತೀನಿ. ಆಕ್ಸಿಡೇಷನ್ ಸ್ಟೇಟ್ ಫಸ್ಟ್ ಕಂಡುಹಿಡಿರಿ, ಅಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಮೇಲ್ಗಡೆ ಸೋಡಿಯಂ +1 × 3 ಅಲ್ವಾ, +3 ಆಯಿತು. ಅದಕ್ಕೆ ಕಾಂಪ್ಲೆಕ್ಸ್ ಮೇಲೆ ಏನು ಬರುತ್ತೆ? -3. ಸೋಡಿಯಂ +1 ಅಲ್ವಾ, +1 × 3 3, ಅದಕ್ಕೆ ಕಾಂಪ್ಲೆಕ್ಸ್ ಮೇಲೆ -3. ಈಗ ಮಾಡಿ. ಕೋಬಾಲ್ಟ್ X ಗೊತ್ತಿಲ್ಲ, ನೈಟ್ರೋ -1 -1 × 6 = -3, x - 6 = -3, x = -3 + 6 x = +3. ನೋಡಿ, ಹಾಗಾದರೆ ಕೋಬಾಲ್ಟ್ ಆಕ್ಸಿಡೇಷನ್ +3 ನೋಡಿ, ಮಾಡೋದೇ ಬೇಡ ನೋಡಿ. ಯಾಕಂದ್ರೆ ಬೇರೆ ಎಲ್ಲೂ 3, ಇದ್ರಲ್ಲಿ 2 ಇದೆ 3 ಇದೆ ನೋಡಿ. ಆದರೂ ಒಂದ್ಸಲ ಚೆಕ್ ಮಾಡಿ ಕರೆಕ್ಟ್ ಇದೆಯಾ ಬರ್ದಿದ್ದವನು. ಸೋಡಿಯಂ ಕರೆಕ್ಟ್ ಇದೆ, ಹೆಕ್ಸಾ ನೈಟ್ರಿಟೋ N ಕರೆಕ್ಟ್ ಇದೆ ಅಲ್ವಾ. ಇಲ್ಲಿ ಬಾಂಡ್ ಆಗಿದ್ದು ನೈಟ್ರೋಜನ್, ಅದಕ್ಕೆ ನೈಟ್ರಿಟೋ N. ಕೋಬಾಲ್ಟೇಟ್ ಬರುತ್ತೆ ಕರೆಕ್ಟ್. ಯಾಕೆ ಕೋಬಾಲ್ಟೇಟು? ಯಾಕೆ? ಇಟ್ ಇಸ್ ಎ ಆನಿಯೋನಿಕ್ ಕಾಂಪ್ಲೆಕ್ಸ್, ಸ್ಪೆಷಲ್ ಎಂಡಿಂಗ್ ಬರುತ್ತೆ. ಕೋಬಾಲ್ಟೇಟ್ ಆಕ್ಸಿಡೇಷನ್ ಸ್ಟೇಟ್ 3 ಕರೆಕ್ಟಾಗಿ ಬರ್ದಿದ್ದು. ಹಾಂ, ಓಕೆ. ಅದು ಕೇಳಿದ್ದು ನಾನು, ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಬೇಕು, ಆಗ ನಿಮ್ಗೆ ಆಪ್ಷನ್ ಹೊರಟೋಗಿಬಿಡುತ್ತೆ 2. ಆಮೇಲೆ ಡಿಸೈಡ್ ಮಾಡೋದು ಈಸಿ. ಓಕೆ, ಸರಿನಾ? ಏನೋ ಡೌಟ್ ಇದೆಯಾ? ಕೆಲವು ಕ್ವಶನ್ ಕೇಳಿದ್ರು. ಆಕ್ಸಿಡೇಷನ್ ಸ್ಟೇಟ್ ಆದ್ರೆ ನೆಕ್ಸ್ಟ್ ಸ್ಟೆಪ್ ಯಾವ್ದು ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡಿ, ಆಕ್ಸಿಡೇಷನ್ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ 3 ಮಾತ್ರ ಇರೋದು, ಬೇರೆ ಎಲ್ಲ ಹೊರಟೋಗ್ಬಿಡುತ್ತು. ಆಮೇಲೆ ಏನು ನೋಡ್ಬೇಕು? ಆಕ್ಸಿಡೇಷನ್ ಸ್ಟೇಟ್ ಆದಮೇಲೆ ಹೊರಗಡೆ ಇರೋ ಆ್ಯನಿಯನ್ ಕರೆಕ್ಟ್ ಬರ್ದಿದೆ ಅಂತ ನೋಡ್ಬೇಕು. ಹೊರಗಡೆ ಇರೋ ಆಯನ್ ಸೋಡಿಯಂ ಅಲ್ವಾ, ಸೋಡಿಯಂ ಇದೆ. ಲಿಗ್ಯಾಂಡ್ ಆರ್ಡರ್ ನೋಡಿ, ನೆಕ್ಸ್ಟ್ ಸ್ಟೆಪ್ ಯಾವುದು ಗೊತ್ತಾ? ಲಿಗ್ಯಾಂಡು. ಇಲ್ಲಿ ಲಿಗ್ಯಾಂಡ್ ಒಂದೇ ಇದೆ, ಕೆಲವೊಮ್ಮೆ 2 ಲಿಗ್ಯಾಂಡ್ ಇರುತ್ತೆ. ಇಲ್ಲಿ ಲಿಗ್ಯಾಂಡ್ ಒಂದೇ ಇದೆ, ಹೆಕ್ಸಾ ನೈಟ್ರಿಟೋ N. ನೆಕ್ಸ್ಟ್ ಸ್ಟೆಪ್ ಯಾವ್ದು ನೋಡ್ಬೇಕು ಅಂತ? ನೆಕ್ಸ್ಟ್ ಸ್ಟೆಪ್ ಲಿಗ್ಯಾಂಡ್ ಆರ್ಡರ್ ಕರೆಕ್ಟ್ ಇದ್ರೆ ನೆಕ್ಸ್ಟ್ ಸ್ಟೆಪ್ ಮೆಟಲ್ನ ಸ್ಪೆಷಲ್ ಎಂಡಿಂಗ್ ಇದೆಯಾ ಇಲ್ಲೋ ಅಂತ ನೋಡ್ಬೇಕು. ಯಾವಾಗ ಸ್ಪೆಷಲ್ ಎಂಡಿಂಗ್ ಬರುತ್ತೆ? ಆನಿಯೋನಿಕ್ ಕಾಂಪ್ಲೆಕ್ಸ್ ಇದ್ದಾಗ ಮಾತ್ರ. ಅಂದ್ರೆ ಆನಿಯೋನಿಕ್ ಕಾಂಪ್ಲೆಕ್ಸ್ ನನಗೆ ಹೇಗೆ ಗೊತ್ತಾಯ್ತು? ಇಲ್ಲಿ ಅದಕ್ಕೆ ಬರ್ದಿದ್ದು ನೋಡಿ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಯಾವ ಚಾರ್ಜ್ ಇದೆ ನೋಡಿ, ನೆಗೆಟಿವ್ ಇದ್ರೆ ಆನಿಯೋನಿಕ್ ಕಾಂಪ್ಲೆಕ್ಸ್. ಆಗ ನೋಡಿ ಕೋಬಾಲ್ಟೇಟ್, ಅದೇ ಪ್ಲಸ್ ಇದ್ರೆ ಕೋಬಾಲ್ಟ್ ಅಂತಲೇ ಬರಿಬೇಕು. ಅರ್ಥ ಆಯ್ತಾ? ಕೋಆರ್ಡಿನೇಷನ್, ಇನ್ನೊಂದು ಕ್ವಶನ್ ಯಾರು ಕೇಳಿದ್ರು, ಕೋಆರ್ಡಿನೇಷನ್ ನಂಬರ್ ನೋಡಿ. ಇದು ಆಕ್ಸಿಡೇಷನ್ ಸ್ಟೇಟ್, ಕೋಆರ್ಡಿನೇಷನ್ ನಂಬರ್ ಈಸಿ. ಏನು ಹೇಳಿದೆ ನಾನು? ಕೋಆರ್ಡಿನೇಷನ್ ನಂಬರ್ ಮೆಟಲಿಗೆ ಎಷ್ಟು ಬಾಂಡ್ ಆಗಿದೆ ಅಂತ. ಎಷ್ಟು ಬಾಂಡ್ ಆಗಿದೆ ಮೆಟಲಿಗೆ ನೀವೇ ಹೇಳಿ. ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಕೇಳಲಿಲ್ಲ, ಸುಮ್ಮನೆ ಯಾರೋ ಕೇಳಿದ್ರೆ ಹೇಳ್ತಾ ಇದ್ದೀನಿ. ಮೆಟಲಿಗೆ ಎಷ್ಟು ಬಾಂಡ್ ಆಗಿದೆ ಏನು ನೋಡಬೇಡಿ, ಈ ಥರ ಎಲ್ಲ ಮಾಡ್ಬೇಕಂತಿಲ್ಲ, ಕಣ್ಣಲ್ಲಿ ಹೇಳ್ಬೋದು. ಕೋಆರ್ಡಿನೇಷನ್ ನಂಬರ್ ಆಕ್ಸಿಡೇಷನ್ ನಂಬರಿಗೆ ಮಾತ್ರ ಕೆಲಸ ಇದೆ. ಹೇಗೆ ಹೇಳ್ಬೋದು ನೋಡಿ? ಕೋಬಾಲ್ಟಿಗೆ ಎಷ್ಟು ಬಾಂಡ್ ಇದೆ? ನೈಟ್ರೋ NO2 ಮಾತ್ರ ಇದೆ. ಒಂದು NO2 ಎಷ್ಟು ಬಾಂಡ್ ಫಾರ್ಮ್ ಆಗುತ್ತೆ? 1. ಯಾಕೆ? NO2 ಇಸ್ ಮೊನೋಡೆಂಟ್. ಅದಕ್ಕೆ ನಿಮಗೆಲ್ಲ ಫಸ್ಟ್ ಲಿಗ್ಯಾಂಡ್ ಗೊತ್ತಿರಬೇಕು, ಮೊನೋಡೆಂಟೇಟಾ ಬೈಡೆಂಟೇಟ್ ಅಂತ. ಒಂದು ನೈಟ್ರೋ 1 ಬಾಂಡ್ ಫಾರ್ಮ್ ಆಗುತ್ತೆ. ಎಷ್ಟು NO2 ಇದೆ? 6 ಇದೆ ನೋಡಿ. 1 × 6 ಎಷ್ಟಾಯಿತು? 6. ಕೋಆರ್ಡಿನೇಷನ್ ನಂಬರ್ 6 ಈ ಕಾಂಪ್ಲೆಕ್ಸಿಗೆ.
ಅರ್ಥ ಆಯ್ತಾ ಹೇಳಿದ್ದು? ಕೋಆರ್ಡಿನೇಷನ್ ನಂಬರ್ 6 ಆಗುತ್ತೆ ಈ ಕಾಂಪ್ಲೆಕ್ಸಿಗೆ. ವೆರಿ ಸಿಂಪಲ್. ಕೋಆರ್ಡಿನೇಷನ್ ನಂಬರ್ ತಲೆ ಹಿಡ್ಕೊಳ್ಳಿ, ನಂಬರ್ ಆಫ್ ಬಾಂಡ್ಸ್. ಓಕೆ, ಅರ್ಥ ಆಯ್ತಾ? ಎನಿ ಡೌಟ್? ಓಕೆ, ತುಂಬಾ ಈಸಿ ಚಾಪ್ಟರ್ ಅಪ್ಪ, ಬಿಡಬೇಡಿ ಈ ಚಾಪ್ಟರ್. ಇದು ಇದು ಡಿ ಬ್ಲಾಕ್ ಎಲ್ಲ ಫುಲ್ ಮಾರ್ಕ್ಸ್ ಸಿಗತ್ತೆ. ಪ್ರಾಬ್ಲಮ್ಸ್ ಏನಿಲ್ಲ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ದಿಸ್ ಕಾಂಪ್ಲೆಕ್ಸ್ ಮಾಡಿ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ದಿಸ್ ಕಾಂಪ್ಲೆಕ್ಸ್ ಮಾಡ್ತೀರಾ? ಯಾರೋ ಕೇಳಿದ್ರು ಮಾಡಿ. +1 × 4, ಇಲ್ಲಿ -4 ಅಷ್ಟೇ. ಕರೆಕ್ಟಾ? ಪೊಟ್ಯಾಷಿಯಮ್ ಯಾವತ್ತು +1, +1 × 4 +4 ಆಯಿತು. ಹಾಗಾದ್ರೆ ಇಲ್ಲಿ -4. ಏನು ಬರಿಬೇಕೀಗ? ಐರನ್ ಗೊತ್ತಿಲ್ಲ, ಎಕ್ಸ್ ಆಕ್ಸಿಡೇಷನ್ ಸ್ಟೇಟ್ ಕೇಳಿದ್ದಲ್ಲ. ಸೈನೈಡ್ ಬರೀತೀರಾ ಗೊತ್ತಲ್ಲ, ಮೈನಸ್ ಹೀಗೆ ಬರೀತೀರಾ. ಅದಕ್ಕೆ -1 × ಎಷ್ಟಿದೆ 6, ಹೋಲ್ ಕಾಂಪೌಂಡ್ ಚಾರ್ಜ್ -4. x = -4 + 6, x = +2. ನೋಡಿ ಯಾವುದು? ಅದೇ ಇದೇ ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಕೇಳಿದೆ. ಇದೇ ಕ್ವಶನ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಕೇಳಿ ಎಷ್ಟಾಗ್ತಿತ್ತು? 6 ಆಗ್ತಿತ್ತು. ಯಾಕೆ? ಸೈನಿಡೋ ಇಸ್ ಎ ಮೋನೋಡೆಂಟೇಟ್. ಒಂದು ಸೈನಿಡೋ ಒಂದು ಫಾರ್ಮ್ ಆಗುತ್ತೆ. ಎಷ್ಟು ಸೈನಿಡೋ ಇದೆ? 6. 1 × 6 6. ಅರ್ಥ ಆಯ್ತಾ? ಇಲ್ಲೇ ತುಂಬಾ ಜನ ನೋಡಿದ್ದೀನಿ, ಆಕ್ಸಿಡೇಷನ್ ಕೇಳಿದ್ರೆ ಅದು ಬರೆಯೋದು, ಇದು ಕೇಳಿದ್ರೆ ಅದು ಬರೆಯೋದು. ಕನ್ಫ್ಯೂಸ್ ಆಗಬೇಡಿ. ಅರ್ಥ ಆಯ್ತಾ ಹೇಳಿದ್ದು? ಇದೇ ಕ್ವಶನ್ಗೆ ಕೋಆರ್ಡಿನೇಷನ್ ನಂಬರ್ ಕೇಳಿದ್ರೆ ಎಷ್ಟಾಗ್ತಿತ್ತು? 6 ಆಗ್ತಿತ್ತು. ಯಾಕೆ? ಐರನ್ನಿಗೆ 6 ಬಾಂಡ್ ಇದೆ, 6 ಸೈನೈಡ್ ಅಟ್ಯಾಕ್ ಆಗಿದೆ. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್. ವಿಚ್ ಕಾಂಪ್ಲೆಕ್ಸ್ ಕೆನಾಟ್ ಅಯನೈಸ್ ಇನ್ ವಾಟರ್? ಹೇಳಿ ನನಗೆ. ಯಾವುದೋ ಒಂದು ಕಾಂಪ್ಲೆಕ್ಸ್ ವಾಟರ್ ಹಾಕಿದಾಗ ಇದು ಅಯನೈಸ್ ಆಗಲ್ಲ ಅಂದ್ರೆ ಇಟ್ ಶುಡ್ ನಾಟ್ ಪ್ರೊಡ್ಯೂಸ್ ಕ್ಯಾಟಯನ್ ಅಂಡ್ ಆನಯನ್. ಯಾವುದು? ತುಂಬಾ ಈಸಿ ಕ್ವಶನ್. ಯಾವುದೋ ಒಂದು ಕಾಂಪ್ಲೆಕ್ಸ್ ವಾಟರ್ ಹಾಕಿದಾಗ ಕ್ಯಾಟಯನ್ ಮತ್ತೆ ಆನಯನ್ ಫಾರ್ಮ್ ಆಗಲ್ಲ. ಯಾವುದು? ಎನಿಬಡಿ ಕಣ್ಮುಚ್ಚಿ ಹೇಳ್ಬೋದಪ್ಪ ಈ ಕ್ವಶನ್. ಬಿ ಅಲ್ಲ. ಬಿ ವಾಟರ್ ಹಾಕಿದ್ರೆ ಏನಾಗುತ್ತೆ ನೋಡಿ. ಬಿ ವಾಟರ್ ಹಾಕಿದಾಗ 4K ಪ್ಲಸ್ FeCN 6 4- ನೋಡಿ ಯಾವ್ದು ಗೊತ್ತಾ ಆನ್ಸರ್ ಇದು. ಯಾಕೆ? ಈಸಿ. ಬ್ಯಾಲೆನ್ಸಿಂಗ್ ಅಯೋನೇ ಇಲ್ಲ ನೋಡಿ, ಆ ಕಡೆ ಈ ಕಡೆ. ಅದಕ್ಕೆ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾರೆ? ನ್ಯೂಟ್ರಲ್. ಗೊತ್ತಾಯ್ತಲ್ವಾ? ಯಾವ ಕಾಂಪ್ಲೆಕ್ಸಿಗೆ ಅಯೋನಿಕ್ ಸ್ಪಿಯರ್ ಆ ಕಡೆ ಈ ಕಡೆ ಅಯೋನ್ಸೇ ಇರಲ್ಲೋ ಅದಕ್ಕೆ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಯಾವತ್ತು ಕ್ಯಾಟಯನ್ ಮತ್ತೆ ಆನಯನ್. ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್, ಬರ್ಕೊಳ್ಳಿ. ಇದು ವಾಟರ್ ಹಾಕಿದಾಗ ಏನಾಗುತ್ತೆ? ವಾಟರ್ ಹಾಕಿದಾಗ ನೋಡಿ 2K+, ತುಂಬಾ ಈಸಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಏನಿದೆ ಅದು ಅಯೋನೈಸ್ ಆಗಲ್ಲ. ಓಕೆ ನೋಡಿ, ಇದು ಈ ತರ ಆಗತ್ತೆ. ಇದು ಏನಾಗತ್ತೆ? ಇದು ನೋಡಿ, ಇದು ಈ ಕಡೆ ಬ್ಯಾಲೆನ್ಸಿಂಗ್ ಅಯಾನ್ ಇದೆ, Pt ಅಮೋನಿಯಾ 6 times 4- ನೋಡಿ ಈ ತರ ಇದು ಆಗತ್ತೆ. ಇದು ಈಸಿ ಬರೆಯೋದು. ಇಲ್ಲಿ ನೋಡಿ 4 -1 × 4 4- ಇದು 4- ಇದು ಅಲ್ವಾ? ಸಾರಿ, ಇದು ಪ್ಲಸ್ ಬರುತ್ತೆ. ಒಂದು ನಿಮಿಷ. ಇದು ಮೈನಸ್ ಅಲ್ವಾ? ಏನೇನು ಡೌಟ್ ಇದ್ರೆ ಕೇಳಿ. ಎನಿ ಡೌಟ್? ಯಾವುದು? ವೆರಿ ಸಿಂಪಲ್. ಗೊತ್ತಾಯ್ತಲ್ವಾ? ಆ ಕಡೆ ಈ ಕಡೆ ಬ್ಯಾಲೆನ್ಸಿಂಗ್ ಅಯನ್ ಇರಬಾರ್ದು. ಇಲ್ಲಿ ಮತ್ತೆ ಇಲ್ಲಿ ಆಗೋದು ಅಯೋನೈಸ್ ಆಗಲ್ಲ. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ನೋಡಿ ಇದೆರಡು ಆನಯಾನಿಕ್ ಕಾಂಪ್ಲೆಕ್ಸ್. ಯಾಕೆ? ಸ್ಕ್ವೇರ್ ಬ್ರಾಕೆಟ್ ಮೇಲೆ ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಲಾಸ್ಟ್ ಒನ್ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಪ್ಲಸ್ ಚಾರ್ಜ್ ಇದೆ ನೋಡಿ. ಕರೆಕ್ಟಾಗಿ ಹೇಳಿದ್ದು? ಎನಿ ಡೌಟ್ ಇದೆಯಾ? ಓಕೆ, ನೋಡಿ ಇಲ್ಲಿ ಡಿ ಎಲೆಕ್ಟ್ರಾನ್ಸ್ ಕಾನ್ಫಿಗರೇಷನ್ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ. ಕ್ರೋಮಿಯಂ 2+ ಅಲ್ಲಿ 3D4 ಅಂತೆ, Mn2+ ಅಲ್ಲಿ 3D5 ಅವನೇ ಕೊಟ್ಬಿಟ್ಟಿದ್ದಾನೆ. Fe2+ ಅಲ್ಲಿ 3D6, ನಿಕಲ್ 2 3D8 ರೆಸ್ಪೆಕ್ಟಿವ್ಲಿ. ಇನ್ ವಿಚ್ ಆಫ್ ದಿ ಫಾಲೋವಿಂಗ್? ಓಕೆ, ಎಕ್ವಾ ಕಾಂಪ್ಲೆಕ್ಸ್. ಕರೆಕ್ಟಾಗಿ ನೋಡಿ, ಎಕ್ವಾ ಕಾಂಪ್ಲೆಕ್ಸ್ ಅಂದ್ರೆ ಯಾವುದು? ವಾಟರ್ ಇಸ್ ಎ ಲಿಗ್ಯಾಂಡ್. ಎಲ್ಲದರಲ್ಲೂ ಎಲ್ಲ ಫಿಕ್ಸ್ ಅಂತೆ, ವಾಟರ್ ಲಿಗ್ಯಾಂಡ್. ಆದರೆ ಮಿನಿಮಮ್ ಪ್ಯಾರಾಮ್ಯಾಗ್ನೆಟಿಕ್ ಯಾವುದ್ರಲ್ಲಿ ತೋರಿಸುತ್ತೆ? ಮಿನಿಮಮ್. ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್. ನೆನ್ಪಿಟ್ಕೊಳ್ಳಿ, ಎಲ್ಲದರಲ್ಲೂ ವಾಟರ್ ಫಿಕ್ಸ್ ಲಿಗ್ಯಾಂಡ್. 4 ಕಾಂಪ್ಲೆಕ್ಸ್ ಅಲ್ಲಿ SCR ವಾಟರ್ ಜೊತೆ ಫಾರ್ಮ್ ಆಗಿ ಏನು ಫಾರ್ಮ್ ಆಗುತ್ತೆ? ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಅದೇ ಥರ Mn ವಾಟರ್ ಜೊತೆ. ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್, ಪೇರಿಂಗ್ ಆಗಲ್ಲ. ಹಾಗಾದ್ರೆ ಯಾವುದ್ರಲ್ಲಿ ಕಡಿಮೆ ಇದೆ ಎಲೆಕ್ಟ್ರಾನ್? ಅನ್ಪೇರ್ಡ್ ಎಲೆಕ್ಟ್ರಾನ್. ಇಲ್ಲಿ ನೋಡಿ, ಫಸ್ಟ್ ಒಂದಲ್ಲಿ 3D4 ಅಲ್ವಾ? ಎಷ್ಟು? N = 4. ಯಾವುದಿದು? ಕ್ರೋಮಿಯಮ್ದು.
ನಾನು ಬರ್ಕೊಂಡು ಬಿಡ್ತೀನಿ. ಹಾಂ, Mn2 ಪ್ಲಸ್ ಎಷ್ಟಪ್ಪ 3d5, n ಈಕ್ವಲ್ ಟು 5, 3d6, n ಈಕ್ವಲ್ ಟು 4, 3d8, ಸಾರಿ ಒಂದು ಜಾಸ್ತಿ ಹಾಕೊಂಡ್ಬಿಟ್ಟೆ. ಈಗ ಹೇಳಿ, ಎಲ್ಲೂ ಪೇರಿಂಗ್ ಆಗಲ್ಲ. ಯಾಕೆ? ಇದು ಏನಾಗತ್ತೆ, ಈಗ ವಾಟ್ರ್ ಇವ್ರ ಹತ್ರ ಬರುತ್ತೆ, ಈಗ ವಾಟ್ರ್ ಇವನ ಹತ್ರ ಬರುತ್ತೆ, ಆಗ ಪೇರಿಂಗ್ ಆಗಲ್ಲ. ಯಾಕೆ? ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಆದರೆ ಇಲ್ಲಿ ಎರಡು ಬರಿಬೋದು. ಇದು ಇಲ್ಲೂ ಸೆ ಫಿಕ್ಸಿಟ್ ಇದ್ದಾನೆ, ವಾಟರ್ ಅಂತ ಹೇಳಿದ್ದಾನೆ. ಎಕ್ಕೋ ಅಂದರೆ ವಾಟರು, ಇಲ್ಲೂ ಅಷ್ಟೇ ಪೇರಿಂಗ್ ಆಗಲ್ಲ, ಇಲ್ಲೂ ಅಷ್ಟೇ. ಹಾಗಾದರೆ ನೋಡಿ, n ಈಕ್ವಲ್ ಟು 4, n ಈಕ್ವಲ್ ಟು 5, n ಈಕ್ವಲ್ ಟು 4, n ಈಕ್ವಲ್ ಟು 2. ಅವನಿಗೆ ಏನು ಬೇಕಂತೆ? ಮಿನಿಮಮ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ನಿಮ್ಗೆ ಗೊತ್ತು, n ನಂಬರ್ ಕಡಿಮೆ ಇದ್ದಷ್ಟು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಡಿಮೆ. ಹಾಗಾದ್ರೆ ಯಾವುದರಲ್ಲಿ ಆನ್ಸರ್ ಹೇಳ್ತೀರಾ? n ಯಾವುದರಲ್ಲಿ ಇರೋದು? ಯಾವುದು? ನಿಕ್ಕಲಲ್ಲಿ. ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ ಇಲ್ಲಿ. ಹಾಂ, ನೋಡ್ಕೊಳ್ಳಿ, ಅದಕ್ಕೆ ಬರೆದಿದ್ದು ನಿಕ್ಕಲ್ ಇದು. n ಈಕ್ವಲ್ ಟು 2. ಓಕೆ, ಬರ್ಕೊಳ್ಳಿ ಬೇಕಾದ್ರೆ ಒಂದು. ಏನು ಬರ್ಕೊಳ್ತೀರಾ? ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್. ಓಕೆ, ದಟ್ಸ್ ವೈ ಇಟ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ನಾಟ್ ಟೇಕ್ಸ್ ಪ್ಲೇಸ್. ನೆಕ್ಸ್ಟ್ ಪಾಯಿಂಟ್ ಏನು ಬರ್ಕೊಳ್ತೀರಾ ಇದಕ್ಕೆ? n ವ್ಯಾಲ್ಯೂ ಇಸ್ ಮಿನಿಮಮ್ ಇನ್ ಕೇಸ್ ಆಫ್ ನಿಕ್ಕಲ್ ಕಾಂಪ್ಲೆಕ್ಸ್. ಓಕೆ, ದಟ್ಸ್ ವೈ ಈಸ್ ನೋಡ ಕಾಂಪ್ಲೆಕ್ಸ್ ಎಲ್ಲದ್ರಲ್ಲಿ ಕೊಟ್ಟಿದ್ದಾನೆ ನೋಡಿ. ಎಲ್ಲದ್ರಲ್ಲೂ ವಾಟರ್ ನೋಡಿ ಲಿಗ್ಯಾಂಡ್, ಎಲ್ಲ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್, 4 ಆಕ್ಟಾಹೈಡ್ರಲ್. ಓಕೆ, ಅರ್ಥ ಆಯ್ತಾ ಹೇಳಿದ್ದು? ಆ್ಯಸ್ n ವ್ಯಾಲ್ಯೂಸ್ ಲೋ, ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಲ್ಸೋ ಲೋ. ಓಕೆ, ಓದಿದ್ರಲ್ವ? ಆ್ಯಸ್ n ವ್ಯಾಲ್ಯೂ ಇನ್ಕ್ರೀಸಸ್, ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಲ್ಸೋ ಇನ್ಕ್ರೀಸಸ್. ಕರೆಕ್ಟಾ? ನೆಕ್ಸ್ಟ್ ಇದೊಂದು ಕ್ವಶನ್ ಮಾಡ್ತೀನಿ, 25. ನೆನ್ಪಿಡ್ಕೊಳ್ಳಿಕ್ಕೆ ಈಸಿ ಆಗೋದು. ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಇನ್ ವಿಚ್ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇಸ್ 0. ಯಾವುದರಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇಸ್ 0? ಆಕ್ಸಿಡೇಷನ್ ಮೆಟಲ್ 0 ಬರ್ಬೇಕು. ನಾನು ಡೈರೆಕ್ಟ್ ಆನ್ಸರಿಗೆ ಹೋಗ್ತೀನಿ, ಒಂದೊಂದೇ ಮಾಡ್ಬೇಕು ನೀವು. ಓಕೆ, ನೋಡಿ, ಇದು 0 ಯಾಕೆ ಮಾಡಿ? ನಿಕ್ಕಲ್ ಎಕ್ಸು ಏನು ತಗೊಳ್ತೀನಿ. ಓಕೆ, CO ಅಲ್ವಾ? CO ಇಲ್ಲಿ CO ಏನು ಹೇಳ್ತಾರೆ? ಕಾರ್ಬೋನಿಲ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಕಾರ್ಬೋನಿಲ್. ಕಾರ್ಬೋನಿಲ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ನೆನ್ಪಿಡ್ಕೊಳ್ಳಿ, ಯಾವುದೇ ಚಾರ್ಜ್ ಇಲ್ಲ. CO ಈಗ ಬರೀತೀರಾ. ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬಿಡಿ. ಕಾರ್ಬೋನಿಲ್ 0 × 4 ಹೋಲ್ ಕಾಂಪೌಂಡ್ ಚಾರ್ಜ್ ಎಷ್ಟಿದೆ? 0. ಇಸ್ ಎ ನ್ಯೂಟ್ರಲ್ ಕಾಂಪ್ಲೆಕ್ಸ್ 0. ಹಾಗಾದ್ರೆ ಎಷ್ಟಾಯ್ತು? x ಈಕ್ವಲ್ ಟು 0. ನೋಡಿ, ಹಾಗಾದ್ರೆ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ 0. ಬೇಕಾದ್ರೆ ಇದರಲ್ಲಿ ಮಾಡಿ, ಇದೊಂದು ಮಾಡ್ತೀನಿ ನೋಡಿ. ಇಲ್ಲಿ ಏನಾಗುತ್ತೆ? ಐರನ್ x ತಗೊಳ್ಳಿ, ವಾಟರ್ 0 × 6. ಓಕೆ, ಈಕ್ವಲ್ ಟು ಎಷ್ಟು ಬರೀಬೇಕು? +2. ಹಾಂ ಅಲ್ವಾ? ಇಲ್ಲಿ x ಈಕ್ವಲ್ ಟು ಎಷ್ಟಾಯಿತು? 2. ನೋಡಿ, ಅದೇ ಥರ ಇಲ್ಲಿ x 0 × 6 ಈಕ್ವಲ್ ಟು 2. x ಈಕ್ವಲ್ ಟು ಎಷ್ಟಾಯಿತು? +2. ಓಕೆ, ನೆಕ್ಸ್ಟ್ ಲಾಸ್ಟ್ ಕಾಂಪ್ಲೆಕ್ಸ್ ನೋಡಿ, ಕ್ರೋಮಿಯಂ x 0, ವಾಟರ್ 0, ಓಕೆ, × 6 ಈಕ್ವಲ್ ಟು 2. x ಈಕ್ವಲ್ ಟು +2. ಓಕೆ, ನೋಡಿ, 0 ಇರೋದು ಯಾವುದು? 0 ಇರೋದು ಇದರಲ್ಲಿ, ಫಸ್ಟ್ ಒನ್ನಲ್ಲಿ. ಏನೋ ಡೌಟ್ ಇದೆಯಾ? ಎನಿ ಡೌಟ್? ವಾಟರ್ ಇಸ್ ಎ ವಾಟರ್ಸ್ ಆರ್ ನ್ಯೂಟ್ರಲ್. ನೆನ್ಪಿಟ್ಕೊಳ್ಳಿ, ವಾಟರ್ ಆಲ್ಸೋ ನ್ಯೂಟ್ರಲ್ ಅಗೇನ್ 0 × 6. ಆದರೆ ಇಲ್ಲಿ 2 ಇದೆ, ಅದಕ್ಕೆ ಎಲ್ಲ ನೋಡಿ ಇಲ್ಲಿ 0 ಇದೆ. ಸೊ ಹಾಗಾದರೆ ಅವ್ನು ಕೇಳಿದ್ದು ಯಾವುದು? ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಇನ್ ವಿಚ್ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇಸ್ 0. ಆಪ್ಷನ್ ಎ. ಸಾಕ ಮಾಡಿದ್ದು 620. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಎ ಲಿಗ್ಯಾಂಡ್ ಕ್ಯಾನ್ ಆಲ್ಸೋ ಬಿ ರಿಗಾರ್ಡೆಡ್ ಆಸ್ ಎ. ಲಿಗ್ಯಾಂಡ್ ಏನು ಮಾಡುತ್ತೆ? ಲಿಗ್ಯಾಂಡ್ ಏನು ಮಾಡುತ್ತೆ? ಇಟ್ ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಹಾಗಾದರೆ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಏನು ಹೇಳ್ತಾರೆ? ಕರೆಕ್ಟಾ? ಯಾವತ್ತೂ ಅಷ್ಟೇ ಲಿಗ್ಯಾಂಡ್ ಏನು ಮಾಡುತ್ತೆ? ಇಟ್ ಡೊನೇಟ್ಸ್ 1 ಪೇರ್, 2 ಪೇರ್ ಅಲ್ಲ. ಇಟ್ ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ಮೆಟಲ್ ಅಲ್ಲ. ಇಟ್ ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಹೇಳ್ತಾರೆ? ಲೆವಿಸ್ ಬೇಸ್ ಅಲ್ವಾ? ಬರ್ಕೊಳ್ಳಿ, ಇಲ್ಲಿ ಡೆಫಿನೇಷನ್ ಹೇಳುತ್ತೆ ಅಲ್ಲ. ಲಿಗ್ಯಾಂಡ್ ಈಸ್ ಎ ಅಯಾನ್ ಆರ್ ನ್ಯೂಟ್ರಲ್ ಆಟಮ್. ಇಟ್ ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಮೆಟಲ್. ದಟ್ಸ್ ವೈ ಇಟ್ ಇಸ್ ಎ ಲೂಯಿಸ್ ಬೇಸ್. ಓಕೆ, ನೆನ್ಪಿಡ್ಕೊಳ್ಳಿ, ಡೊನೇಟ್ ಮಾಡಿದರೆ ಲೂಯಿಸ್ ಬೇಸ್.
ಎಸ್ಟೇಟ್ ಮಾಡಿದರೆ ಲೂಯಿಸ್ ಆ್ಯಸಿಡ್, ಕನ್ಫ್ಯೂಸ್ ಆಗಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್. In which of the following octahedral complex of cobalt the magnitude of delta is highest? ಓಕೆ, ಏನಿದು ಡೆಲ್ಟಾ ಅಂತ ಹೇಳಿದ್ರೆ? ಏನಪ್ಪ ಡೆಲ್ಟಾ ಅಂದರೆ? ಇಟ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ, ಒಂದು ನಿಮಿಷ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳ್ತಾರೆ? ಡೆಲ್ಟಾ ಇಸ್ ಕಾಲ್ಡ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂದ್ರೆ ಏನು? ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ T2G ಆ್ಯಂಡ್ EG ಆರ್ಬಿಟಲ್. ಇದ್ರ ಮಧ್ಯೆ ಎನರ್ಜಿ ಡಿಫರೆನ್ಸ್, ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ T2G ಆ್ಯಂಡ್ EG ಆರ್ಬಿಟಲ್ ಏನು ಹೇಳ್ತಾರೆ? ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಯಾವಾಗ ಜಾಸ್ತಿ ಇರುತ್ತೆ? ಎಲ್ಲ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ವಾ? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಏನಾಗುತ್ತೆ? EG ಮೇಲ್ಗಡೆ ಇರುತ್ತೆ, T2G ಕೆಳಗಡೆ. ಕರೆಕ್ಟಾ? EG ಮೇಲ್ಗಡೆ ಇರುತ್ತೆ, T2G ಕೆಳಗಡೆ ಇರುತ್ತೆ. ಕರೆಕ್ಟಾ? ಅದೇ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಓದಿದ್ರಲ್ವಾ ಡಯಾಗ್ರಾಮ್, T2G ಮೇಲ್ಗಡೆ ಇರುತ್ತೆ, EG ಕೆಳಗಡೆ ಇರುತ್ತೆ. ಈ ಡಿಫರೆನ್ಸ್ ಇದೆಯಲ್ವಾ, ಈ ಡಿಫರೆನ್ಸ್ ಇಸ್ ಕಾಲ್ಡ್ ಡೆಲ್ಟಾ ಅಂತ ಹೇಳ್ತಾರೆ. ಡೆಲ್ಟಾ. ಓಕೆ, ಅದಕ್ಕೆ ಡೆಲ್ಟಾ OCT ಅದು ಆಕ್ಟಾಹೆಡ್ರಲ್ ಅಂತ. ಓಕೆ, ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ವೆರಿ ಸಿಂಪಲ್, ಹೇಳಿ ನೋಡುವ, ಹಿಂಟ್ ಕೊಡಿ ನನಗೆ. ಯಾವುದು ಸ್ಟ್ರಾಂಗ್ ಲಿಗ್ಯಾಂಡ್ ಇರುತ್ತೋ ಡೆಲ್ಟಾ ಜಾಸ್ತಿ. ಹಾಗಾದ್ರೆ ಕೊಟ್ಟಿರೋದ್ರಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಯಾವ್ದು ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಓದಿದ್ದೀರಾ? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಲಿಗ್ಯಾಂಡ್ ಅನ್ನ ನೀಟಾಗಿ ಅರೇಂಜ್ ಮಾಡಿದ್ದಾರೆ, ವೀಕ್ ಟು ಸ್ಟ್ರಾಂಗ್. ಕೊಟ್ಟಿರೋದ್ರಲ್ಲಿ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಯಾವುದು? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಓದ್ಲಿಲ್ವಾ? ಫಸ್ಟ್ ಯಾವುದು? I-, ಐಡಿಡೋ ಇಸ್ ದ ವೀಕ್ ಲಿಗ್ಯಾಂಡ್ ಅಲ್ವಾ? ಸ್ಟ್ರಾಂಗೆಸ್ಟ್ ಯಾವ್ದು ಇರೋದು? CN- ಅಲ್ವಾ? ಬುಕ್ ಓಪನ್ ಮಾಡಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಹಿಂಟ್ ಬರ್ಕೊಳ್ಳಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಹಾಗಾದ್ರೆ ಇದು ಆನ್ಸರ್. ಯಾಕೆ ಬರೀರಿ? ಅಕಾರ್ಡಿಂಗ್ ಟು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಬರೀರಿ. ಅಕಾರ್ಡಿಂಗ್ ಟು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ CN- ಇಸ್ ದಿ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್. ಓಕೆ, ಅದಕ್ಕೋಸ್ಕರ ಯಾವುದು? ಆಪ್ಷನ್ ಬಿ. ಓಕೆನಾ? ಆಸ್ ದಿ ಸ್ಟ್ರೆಂತ್ ಆಫ್ ದಿ ಲಿಗ್ಯಾಂಡ್ ಇನ್ಕ್ರೀಸಸ್ ಡೆಲ್ಟಾ ಆಲ್ಸೋ ಮೋರ್. ಆಸ್ ದಿ ಸ್ಟ್ರೆಂತ್ ಆಫ್ ದಿ ಲಿಗ್ಯಾಂಡ್ ಅಂದ್ರೆ ಲಿಗ್ಯಾಂಡ್ ಸ್ಟ್ರಾಂಗ್ ಆದಷ್ಟು ಏನಾಗುತ್ತೆ? ಡೆಲ್ಟಾ ಜಾಸ್ತಿ. ಡೆಲ್ಟಾ ಅಂದ್ರೆ ಏನು? ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಅರ್ಥ ಆಯ್ತಾ? ಓಕೆ, ಸರಿನಾ? ಓಕೆ, ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎಲಿಮೆಂಟ್ ಇ. ನೋಡಿ, ಇದು ಒಂದರಲ್ಲಿ ಎರಡು ಕೇಳಿದ್ದಾನೆ. ಫಸ್ಟ್ ಯಾವ್ದು ಬರಿಬೇಕಂತೆ? ಕೋಆರ್ಡಿನೇಷನ್ ನಂಬರ್. ಇ ಅಂದ್ರೆ ಯಾವುದೋ ಒಂದು ಎಲಿಮೆಂಟ್, ಯಾವುದೋ ಮೆಟಲ್. ಓಕೆ, ಫಸ್ಟ್ ಕೋಆರ್ಡಿನೇಷನ್ ನಂಬರ್ ಮಾಡ್ತೀನಿ ನೋಡಿ, ಈಸಿ. EN ಇರೋದಲ್ವಾ? EN ಇಸ್ ಅ ಬೈಡೆಂಟೇಟ್. ಬೈಡೆಂಟೇಟ್ ಏನ್ ಮಾಡುತ್ತೆ? ಒಂದೇ ಲಿಗ್ಯಾಂಡ್ ಎರಡು ಬಾಂಡ್ ಫಾರ್ಮ್ ಆಗುತ್ತೆ, 2 × 2. ನೆಕ್ಸ್ಟ್ ಇದು ಸಹ ಆಕ್ಸಲೇಟ್, 2 × 1 ಎಷ್ಟಾಯ್ತು? 4 + 2 = 6. ಕರೆಕ್ಟಾ? ಇದು ಯಾವ್ದಿದು? ಕೋಆರ್ಡಿನೇಷನ್ ನಂಬರ್. ಓಕೆ, ಮಾಡ್ತಿರೋದು ಕರೆಕ್ಟಾ? ಯಾಕೆ? EN ಇಸ್ ಅ ಬೈಡೆಂಟೇಟ್, ಒಂದು ಲಿಗ್ಯಾಂಡ್. ಎಷ್ಟಿದೆ? EN 2 ಪ್ಲಸ್ ಆಕ್ಸಲೇಟೋ, ಇದು ಸಹ ಬೈಡೆಂಟೇಟ್. ಎಷ್ಟಿದೆ? 1. 2 × 2 4, 2 × 1 + 4 + 2 6. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟಾಯ್ತು? 6. ಇದೆರಡು ಹೊಡೆದೋಯ್ತು ನೋಡಿ. ಫಸ್ಟ್ ಕೋಆರ್ಡಿನೇಷನ್ ನಂಬರ್ ಬರಿಬೇಕು, ಆಮೇಲೆ ಆಕ್ಸಿಡೇಷನ್ ಸ್ಟೇಟ್ ಮಾಡ್ತೀನಿ. ಹೇಗೆ ಆಕ್ಸಿಡೇಷನ್ ಸ್ಟೇಟ್? ಈ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ತೀನಿ. EN ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ನೆನ್ಪಿಟ್ಕೊಳ್ಳಿ, ನ್ಯೂಟ್ರಲ್. ಓಕೆ, ನ್ಯೂಟ್ರಲ್ ಇಸ್ ಎ ನ್ಯೂಟ್ರಲ್ ಬೈಡೆಂಟೇಟ್ ಇದು. ಓಕೆ, ಆಕ್ಸಿಲೇಟೋ ಗೊತ್ತು, ಆಗ ತುಂಬಾ ಸಲ ಬರ್ದಿದ್ದೀನಿ ನಾನು, C2O4 2-. ಹಾಗಾದ್ರೆ -2 ಇಂಟು ಎಷ್ಟಿರೋದು? 1 ಹೋಲ್ ಕಾಂಪೌಂಡ್. ಇಲ್ಲಿ ನೋಡಿ, ಇದು ನೈಟ್ರಿಟೋ NO2 ನೈಟ್ರೋ ಅಂತ ಹೇಳ್ತಾರೆ, -1 ಕಾಂಪ್ಲೆಕ್ಸ್ ಮೇಲೆ +1 ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ = +1. ಅರ್ಥ ಆಯ್ತಾ? X 0 -2 +1, X = 1 + 2, X = 3. ಹಾಗಾದ್ರೆ ಯಾವ್ದಾಯ್ತು ಆಪ್ಷನ್? ಏನೇ ಡೌಟ್ ಇದ್ರೆ ಕೇಳಿ ನನಗೆ, ಯಾರಿಗಾದ್ರೂ ಅರ್ಥ ಆಗಲ್ಲ ನೋಡಿ. ಒಂದರಲ್ಲೇ 2 ಕ್ವಶನ್ ಇದೆ ನೋಡಿ. ಓಕೆ, ಕೋಆರ್ಡಿನೇಷನ್ ನಂಬರ್ ಗೊತ್ತಾಯ್ತು ಏನಕ್ಕಂತ? 6. ಯಾಕಂದ್ರೆ ಬೈಡೆಂಟೇಟ್ EN 2 ಇದೆ, 2 × 2 4. ಆಕ್ಸಿಲೇಟರ್ ಸಹ ಬೈಡೆಂಟೇಟ್, ಅದು ಒಂದೇ ಇರೋದು. ಓಕೆ, ಸರಿನಾ? ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಬರಿಯಲ್ಲಿ EN ಇದೆ, EN ಚಾರ್ಜ್ 0, ಇಥಿಲೀನ್ ಡಯಮೈನ್ ಅಂತ ಹೇಳ್ತಾರೆ, ಶಾರ್ಟ್ ಫಾರ್ಮ್ ಅದು. EN ಅಂದ್ರೆ ಇಥಿಲೀನ್ ಡಯಮೈನ್ ಅಥವಾ ಈಥೇನ್ 1,2 ಡಯಮೈನ್ ಅಂತ ಹೇಳ್ತಾರೆ, ಈಥೇನ್ ಅಲ್ವಾ? ನೋಡಿ, ಸರಿನಾ? ಏನೋ ಡೌಟ್ ಇದೆಯಾ? ಆಪ್ಷನ್. ನೆಕ್ಸ್ಟ್ ನೋಡಿ, ಇದು ಯಾವ್ದು ತೋರಿಸುತ್ತೆ? ನೋಡಿದ ತಕ್ಷಣ ಹೇಳ್ಬೋದಪ್ಪ ಅಂತ ಹೇಳ್ತಾರೆ, ಈಥೇನ್ ಅಲ್ವಾ? ನೋಡಿ, ಸರಿನಾ? ಏನೋ ಡೌಟ್ ಇದೆಯಾ? ಆಪ್ಷನ್. ನೆಕ್ಸ್ಟ್ ನೋಡಿ, ಇದು ಯಾವ್ದು ತೋರಿಸುತ್ತೆ?
ನೋಡಿದ ತಕ್ಷಣ ಹೇಳ್ಬೋದಪ್ಪ ನೋಡಿ ಇಲ್ಲಿ ಇದರ ಐಸೋಮರಿಸಮ್ ಯಾವ್ದು ತೋರಿಸುತ್ತೆ? ಒಂದು NO2, ಇನ್ನೊಂದು ಇಲ್ಲಿ ಬಾಂಡಿಂಗ್ ಆಟಮ್ ನೈಟ್ರೋಜನ್, ಇಲ್ಲಿ ಬಾಂಡಿಂಗ್ ಆಟಮ್ O ಅಲ್ವಾ? ಯಾವುದು ಹೇಳಿದ್ದೀನಿ? NO2 ಮೈನಸ್ ಇದ್ರೆ ಏನು ತೋರಿಸುತ್ತೆ? ಇಸ್ ಆಂಬಿಡೆಂಟ್ ಲಿಗ್ಯಾಂಡ್. ಬರೀ ಲಿಂಕೇಜ್ ಐಸೋಮರಿಸಮ್ ಬರೀರಿ, ಕೆಳಗಡೆ ಬರೀರಿ. NO2 ಮೈನಸ್ ಇಸ್ ಎ ಆಪ್ಷನ್ ಎ. NO2 ಮೈನಸ್ ಅದು ಎರಡು ಕೊಟ್ಟಿದ್ದಾನೆ ನೋಡಿ, ಹೇಳಿದ್ದೀನಿ ಕಣ್ಣು ಮುಚ್ಚಿ ಬರೀಬೇಕು. NO2 ಮೈನಸ್ ಇದ್ರೆ ಲಿಂಕೇಜ್ ಐಸೋಮ್ ಆಂಬಿಡೆಂಟ್ ಲಿಗ್ಯಾಂಡ್ ಇದು. ಓಕೆ, ಇದೊಂದು ಕ್ವಶನ್ ಮಾಡ್ತೀನಿ. 30 IUPAC ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್ ನೋಡಿ, ಯಾವ್ದು ಕರೆಕ್ಟು? ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕಂಡಿಡಿರಿ. ಎರಡು ಹೊಟ್ಟೋಗ್ಬಿಡುತ್ತೆ. ಕೋಬಾಲ್ಟ್, ಅಮೋನಿಯಾ 0 × 5 ಪ್ಲಸ್ NO2 ಹೇಗೆ ಬರೀತಾರೆ ಇದನ್ನು? ONO ಮೈನಸ್ ಅಲ್ವಾ? -1 × 1 ಹೋಲ್ ಕಾಂಪೌಂಡ್ ಚಾರ್ಜ್ 2 x = 0 -1 2 2 x = 2 + 1 x = 3 ನೋಡಿ. ಆಕ್ಸಿಜನ್ ಸ್ಟೇಟ್ 3, ಇದೆರಡು ಹೊರಟೋಯ್ತು ನೋಡಿ, 4 ಇದ್ದಿದ್ದು. ಓಕೆ, ಹಾಗಾದ್ರೆ ಯಾವುದು? ಎನಾ ಬಿನಾ? ಕರೆಕ್ಟು. ಪೆಂಟಾ ಅಮೈನ್. ಓಕೆ, ನೈಟ್ರಿಟೋ ಕೋಬಾಲ್ಟ್ ಯಾವುದು? ಇದು ಕರೆಕ್ಟು. ಯಾಕೆ ಇದು ಯಾಕೆ ಕರೆಕ್ಟು? ONOಗೆ ನೈಟ್ರಿಟೋ ಅಂತ ಹೇಳಿದ ಹೇಳಿದ್ದೀನಿ. ONO ಬಂದಾಗ NO2 ಬಂದಾಗ ಕನ್ಫ್ಯೂಷನ್ ಇದೆ, ಎರಡು ಹೆಸರಿದೆ. ಕೆಲವೊಮ್ಮೆ ಏನು ಹೇಳ್ತಾರೆ? ONO ಮತ್ತು NO2 ನೈಟ್ ಎರಡು ಕಡೆ ನೈಟ್ರಿಟೋ ಅಂತ ಯೂಸ್ ಮಾಡ್ತಾರೆ. ನೈಟ್ರಿಟೋ ಬರೆದು ಡ್ಯಾಶ್ ಎನ್ ಹಾಕ್ತಾನೆ, ONOಗೆ ನೈಟ್ರಿಟೋ ಬರೆದು ಡ್ಯಾಶ್ ಓ ಹಾಕ್ತಾನೆ. ಕೆಲವೊಮ್ಮೆ ಈ ಥರ ಯೂಸ್ ಮಾಡಲ್ಲ. ಕೆಲವೊಮ್ಮೆ ಏನು ಮಾಡ್ತಾನೆ ಗೊತ್ತಾ? ONOಗೆ ನೈಟ್ರಿಟೋ ಅಂತ ಹೇಳ್ತಾನೆ, NO2ಗೆ ನೈಟ್ರೋ ಅಂತ ಹೇಳ್ತಾನೆ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದು ONO ಅಂತ ಬರೆದಿದ್ದಾನೆ, ಅದಕ್ಕೆ ನೈಟ್ರಿಟೋ. ಓಕೆ, NO2 ಇದ್ರೆ ಇಲ್ಲಿ ನೈಟ್ರೋ ಅಂತ ಹೇಳ್ಬೋದಿತ್ತು. ಕರೆಕ್ಟಾ? ಏನೇ ಡೌಟ್ ಇದೆಯಾ? ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಮೆಟಲನ್ನು ಹಾಗೆ ಹೇಳ್ಬೇಕು, ಕೋಬಾಲ್ಟ್ ಹಾಗೆ ಇಟ್ಟಿದ್ದಾನೆ. ಓಕೆ, ಪೆಂಟಾ ಅಮೈನ್ ಅದು ಕರೆಕ್ಟ್ ಆಗಿದೆ. ಯಾಕೆ ಎ ಫಸ್ಟ್ ಬರಬೇಕು, ಆಮೇಲೆ ಏನು, ಎಲ್ಲ ಕರೆಕ್ಟ್ ಆಗಿದೆ ಇದು. ಓಕೆ, ಬಿಕಾಸ್ ಆಫ್ ದಿಸ್. ಓಕೆ, ಇದು ಕರೆಕ್ಟ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ನಿಮಿಷ ಕೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಇದು ಕಂಟಿನ್ಯೂ ಆಗುತ್ತೆ ಈ ಚಾಪ್ಟ್ರು. P ಬ್ಲಾಕ್ ಓದ್ಕೊಂಡು ಬರಬೇಕಪ್ಪ. ನೆಕ್ಸ್ಟ್ ನನಗೆ ಫ್ರೈಡೇ ಇರೋದು ಕ್ಲಾಸು. ಯಾವ್ದು ಓದ್ಕೊಂಡು ಬರಬೇಕು? P ಬ್ಲಾಕ್ ಓದ್ಕೊಂಡು ಬರಬೇಕು. ಯಾವುದು? ಸೆಕೆಂಡ್ PUC P ಬ್ಲಾಕ್. ಫಸ್ಟ್ PUC ನಾನು ಆಮೇಲೆ ಸಪ್ರೇಟಾಗಿ ಮಾಡ್ತೀನಿ. ಸೆಕೆಂಡ್ PUC P ಬ್ಲಾಕ್ ಓದ್ಕೊಂಡು ಬನ್ನಿ, ಸೆಕೆಂಡ್ PUC. ಓಕೆ, ಇಂಗ್ಲೀಷ್ ಎಕ್ಸಾಮಲ್ಲಿ ಆಗಿರುತ್ತೆ. ಓಕೆ, P ಬ್ಲಾಕ್ 15, 16, 17, 18 ಗೊತ್ತಾಯ್ತಲ್ಲ? ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ, ಹ್ಯಾಲೋಜನ್ ಫ್ಯಾಮಿಲಿ, ಓಕೆ, ನೋಬೆಲ್ ಗ್ಯಾಸ್ ಫ್ಯಾಮಿಲಿ, ಇಷ್ಟು ಓದ್ಕೊಂಡು ಬರಬೇಕು. ಕಾರ್ಬನ್ ಫ್ಯಾಮಿಲಿ, ಬೋರಾನ್ ಫ್ಯಾಮಿಲಿ ನೆಕ್ಸ್ಟ್ ಇನ್ನೊಂದ್ಸಲ ನೋಡೋದು. ಫಸ್ಟ್ PUC ಇದೆಲ್ಲ ಆಮೇಲೆ ನೋಡಿ, ಸೆಕೆಂಡ್ PUC ಮುಗಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕಂಟಿನ್ಯೂ ಆಗುತ್ತೆ. ಇನ್ನೊಂದು 20 ಕ್ವಶನ್ ಇದೆ, ಆಮೇಲೆ ಇದು ಕಂಟಿನ್ಯೂ ಆಗುತ್ತೆ. P ಬ್ಲಾಕ್. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್.